ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಸಂಜೆಯ ಶುಭಾಶಯಗಳು. ತಮಗೆಲ್ಲರಿಗೂ ಈ ಒಂದು ಜೀವಶಾಸ್ತ್ರ ತರಗತಿಗೆ ಸ್ವಾಗತ. ನಾನು ನಿಮ್ಮ ನಾಗರಾಜ್ ಬೆಳಂಕಿ, ವಿಜ್ಞಾನ ಉಪನ್ಯಾಸಕರು, ಧಾರವಾಡ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಇವತ್ತು ತಿಳಿದಿರೋ ಹಾಗೆ ಒಂದು ವಿಶೇಷ ದಿನ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಏಪ್ರಿಲ್ 23 ಯಾವ ದಿನ ಅಂತ ಹೇಳಿ ಕೇಳಿದ್ರೆ ವಿಶ್ವ ಒಂದು ಪುಸ್ತಕ ದಿನ ಅಂತ ಹೇಳ್ತೇವೆ. ಅದೇ ರೀತಿ ಈ ಒಂದು ಕಾಪಿರೈಟ್ ಹಕ್ಕು ಸ್ವಾಮ್ಯ ದಿನ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಅಂದರೆ ಈ ಒಂದು ಯುನೆಸ್ಕೋದವರು ಯುನೆಸ್ಕೋ ಅಂತ ಹೇಳಿ ನೋಡಿದಾಗ ಇದು ಏಪ್ರಿಲ್ 23 ಈ ಒಂದು ವಿಶ್ವ ಪುಸ್ತಕ ದಿನ ಮತ್ತು ಒಂದು ಕಾಪಿರೈಟ್ ಡೇ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಅಂದರೆ ಈ ಒಂದು ದಿನದ ವಿಶೇಷತೆ ಏನಪ್ಪಾ ಅಂತ ನೋಡಿದಾಗ ಒಂದು ಪುಸ್ತಕದ ಮಹತ್ವದ ಬಗ್ಗೆ ಜನರಿಗೆ ಒಂದು ಅರಿವನ್ನ ಮೂಡಿಸುವುದು, ಜೊತೆಗೆ ಓದ್ಲಿಕ್ಕೆ ಆಮೇಲೆ ಪುಸ್ತಕಗಳನ್ನ ಓದ್ಲಿಕ್ಕೆ ಉತ್ತೇಜನ ನೀಡ್ತಕ್ಕಂತ ಒಂದು ದಿನದ ಒಂದು ಉದ್ದೇಶ ಅಂತ ಹೇಳ್ತಾ ಇದೀವಿ. ವಿಶ್ವ ಪುಸ್ತಕ ದಿನ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇಲ್ಲಿ ನೋಡ್ರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಒಂದು ಪುಸ್ತಕದಲ್ಲಿರ್ತಕ್ಕಂತಹ ಒಂದು ವಿಷಯವನ್ನ ಓದಿ ತಿಳಿದುಕೊಂಡು ಜ್ಞಾನವನ್ನು ಪಡೆದುಕೊಂಡ್ರೆ ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಎಲ್ಲಿಗೆ ಬರುತ್ತದೆ? ಮಸ್ತಕಕ್ಕೆ ಬರುತ್ತದೆ ಅಂತ ಹೇಳ್ತೀವಿ. ಮಸ್ತಕ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಪುಸ್ತಕದಲ್ಲಿರುವ ವಿಷಯ ಮಸ್ತಕಕ್ಕೆ ಬಂದಾಗ ಮಸ್ತಕವೇ ಪುಸ್ತಕದಂತೆ ಆಗುತ್ತದೆ ಅಂತ ಹೇಳಿ ಒಂದು ಮಾತದ. ಅದಕ್ಕಾಗಿ ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಡ್ರಿ, ನಿಮ್ಮ ಮಸ್ತಕಕ್ಕೆ ಬರಲಿ ಆ ವಿಷಯ ಎಲ್ಲ. ಮಸ್ತಕಕ್ಕೆ ಬಂದಾಗ ನಿಮ್ಮ ಎಕ್ಸಾಮ್ಗಳು ಕ್ಲಿಯರ್ ಆಗ್ತವೆ, ಜೊತೆಗೆ ನಿಮ್ಗೊಂದು ಜ್ಞಾನ ಬರ್ತಾ ಹೋಗ್ತದೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ನೀವೊಂದು ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡ್ರಿ ಅಂತ ತಿಳ್ಕೊಡ್ರಿ, ಖರ್ಚು ಮಾಡೀನಿ ಅಂತ ತಿಳ್ಕೊತೀರಿ ನೀವು. ಆದರೆ ಒಂದು ಪುಸ್ತಕವನ್ನ ಖರೀದಿ ಮಾಡ್ರಿ ಅಂತ ತಿಳ್ಕೊರಿ, ಅದನ್ನ ಖರ್ಚು ಅನ್ಕೋಬಾರ್ದು, ನಮ್ಮ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಅನ್ಕೋಬೇಕು. ಯಾಕಂದ್ರೆ ಒಂದು ಪುಸ್ತಕಕ್ಕೆ ನಾವು ಒಂದು 500 ರೂಪಾಯಿ ಹಣವನ್ನು ಕೊಟ್ಟು ಒಂದು ಬುಕ್ ಅನ್ನ ಖರೀದಿ ಮಾಡಿದ್ವಿ ಅಂತ ತಿಳ್ಕೊರಿ, ಅಲ್ಲಿರ್ತಕ್ಕಂಥ ವಿಷಯವನ್ನ, ಉದಾಹರಣೆಗೆ ಒಂದು ಭಾರತ ಸಂವಿಧಾನ ಬುಕ್ ಅನ್ನ ತೆಗೆದುಕೊಂಡ್ರಿ ಅಂತ ತಿಳ್ಕೊರಿ, ನಿಮಗೆ ಆ ಬುಕ್ ಅನ್ನು ಓದಿದ ನಂತರ ಸಂವಿಧಾನದ ಬಗ್ಗೆ ಎಲ್ಲ ಒಂದು ನಾಲೆಜ್ ಬರ್ತದ. ನೀವು ಎಲ್ಲಿ ಬೇಕಾದಲ್ಲರೂ ಸರಿಯಾಗಿ ನೀವು ಏನ್ ಮಾತಾಡಬಹುದು, ಮಾತಾಡ್ಲಿಕ್ಕೆ ಕಲ್ಕೊಳ್ಬಹುದು ಅಂತ ಹೇಳ್ತೇವೆ ನಾವು. ಹೌದು, ಈ ರೀತಿ ಒಂದು ಪುಸ್ತಕ ಇನ್ವೆಸ್ಟ್ಮೆಂಟ್ ಇದ್ದಾಗ ಜೊತೆಗೆ ನಿಮಗೊಂದು ಒಳ್ಳೆಯ ಒಂದು ಜ್ಞಾನವನ್ನ ಕೊಡುತ್ತದೆ. ಗೊತ್ತಿರಲಿ, ಪುಸ್ತಕ ಅಂತ ಹೇಳಿ ನೋಡಿದಾಗ ಇಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿ ನೋಡಿದಾಗ ಏನಂತ ನೋಡಿದ್ರೆ, ಈ ಒಂದು ಗುರು ಹಿರಿಯರಿಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ನೋಡಿದಾಗ ಗೌರವವನ್ನು ಕೊಡಬೇಕು. ಇಲ್ಲಿ ಗುರು ಅಂತ ಹೇಳಿ ನೋಡಿದಾಗ ಒಂದು ಗುರು ಅಕ್ಷರವನ್ನು ಕಲಿಸಿರ್ತಕ್ಕಂಥ ಒಂದು ಗುರು ಕೇವಲ ವ್ಯಕ್ತಿಗಳಾಗಲ್ಲ, ಒಂದು ಪುಸ್ತಕವು ಕೂಡ ಒಂದು ಗುರು ಇದ್ದ ಹಾಗೆ. ಒಂದು ಪುಸ್ತಕನು ಅಂತ ಹೇಳ್ತೀವಿ ನಾವು, ಗುರು ಇದ್ದ ಹಾಗೆ. ಅದಕ್ಕೆ ನಾವು ಅದೊಂದು ಅಕ್ಷರ ನಮಗೆ ಕಲಿಸ್ತದಂದ್ರ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತಾ ಹೋಗ್ಬೇಕು. ಯಾರು ಅತಿ ಹೆಚ್ಚು ಬುಕ್ ಅನ್ನ ಪ್ರೀತಿಸ್ತಾ ಹೋಗ್ತಾರೋ ಬುಕ್ ಅವರಿಗೆ ಒಂದು ಒಳ್ಳೆಯ, ಈ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಾಲ್ಯೂವನ್ನ ಕೊಡ್ತಾ ಹೋಗ್ತದ. ದಯವಿಟ್ಟು ಪುಸ್ತಕಗಳನ್ನ ಓದ್ತಾ ಬರ್ರಿ. ಎಸ್, ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು. ಇಲ್ಲಿ ನೋಡ್ರಿ, ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಈ ಒಂದು ಫುಡ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಫುಡ್, ಆಹಾರ. ಈ ಒಂದು ಆಹಾರ ಅಂತ ಹೇಳಿ ನೋಡಿದಾಗ ಯಾವ ಪದಾರ್ಥಗಳು ಮಾನವ ಅಥವಾ ಪ್ರಾಣಿಗಳಿಗೆ ಪೋಷಣೆ ನೀಡಲು ಜೊತೆಗೆ ಶಕ್ತಿಯನ್ನು ಒದಗಿಸಲು ಸಹಾಯವಾಗಿವೆ ಅಂತ ಒಂದು ಪದಾರ್ಥಗಳನ್ನ ಯಾವ ಪದಾರ್ಥಗಳು ಅಂತ ಹೇಳ್ತೀವಿ? ಆಹಾರ ಪದಾರ್ಥಗಳು ಅಂತ ಹೇಳಿದೀವಿ. ಈ ಒಂದು ಆಹಾರ ಪದಾರ್ಥಗಳಲ್ಲಿ ಪ್ರಮುಖವಾಗಿ ಘಟಕಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ಆಹಾರದ ಘಟಕಗಳು ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ನೋಡ್ತಾ ಬರ್ತಾ ಇದ್ದೀವಿ. ಕಾರ್ಬೋಹೈಡ್ರೇಟ್ಸ್
ಕನ್ನಡದಲ್ಲಿ ಇವುಗಳನ್ನ ಶರ್ಕರಗಳು ಅಂತ ಹೇಳಿ ಕರಿತೀವಿ. ಶರ್ಕರಗಳು ಅಥವಾ ಸಕ್ಕರೆಗಳು ಅಂತ ಹೇಳಿ ನೋಡಿದೀವಿ. ಈ ಒಂದು ಕಾರ್ಬೋಹೈಡ್ರೇಟ್ಸ್ ಮಾನವನ ದೇಹಕ್ಕೆ ಏನು ಒದಗಿಸುತ್ತವೆ ಅಂತ ಹೇಳಿ ನೋಡಿದಾಗ ಶರ್ಕರಗಳು ಮಾನವನ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತವೆ, ಮಾನವನ ದೇಹಕ್ಕೆ ಎನರ್ಜಿಯನ್ನು ಒದಗಿಸುತ್ತವೆ. ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಗಳಲ್ಲಿ ಕಂಡು ಬರ್ತಕ್ಕಂತಹ ರಾಸಾಯನಿಕ ಪದಾರ್ಥಗಳು ಕಾರ್ಬನ್, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಂತ ಹೇಳಿ ನೋಡಿದೀವಿ. ನೋಡ್ರಿ, ನಾವು 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಅನ್ನ ತಿನ್ನುವುದರಿಂದ ಎಷ್ಟು ಶಕ್ತಿ ದೊರೆಯುತ್ತದೆ ಅಂತೇಳಿ ಕೇಳಿದಾಗ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ತಿನ್ನುವುದರಿಂದ ಮಾನವನ ದೇಹಕ್ಕೆ ಸುಮಾರು 4 ಕ್ಯಾಲೋರಿಗಳಷ್ಟು ಏನು ದೊರೆಯುತ್ತದೆ, ಎನರ್ಜಿ ದೊರೆಯುತ್ತದೆ ಅಂತ ಹೇಳಿ ಮಾಹಿತಿ ನೋಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ಒಂದು ಶರ್ಕರಗಳು ಆಹಾರ ಪದಾರ್ಥಗಳು ಅಂತ ಹೇಳಿ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಇವುಗಳ ಒಂದು ಸೂತ್ರದ ಬಗ್ಗೆ ಮಾಹಿತಿ ನೋಡಿದ್ದೀವಿ. ಕಾಮನ್ ಫಾರ್ಮುಲಾ ಆಫ್ ಕಾರ್ಬೋಹೈಡ್ರೇಟ್ಸ್ ದಟ್ ಇಸ್ CnH2nOn ಅಂತ ಹೇಳ್ತೀವಿ. ON ಅಥವಾ ಇದನ್ನೇ ಯಾವ ರೀತಿ ಬರೆದಿರಬಹುದು ಆಪ್ಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬಹುದು. C6H12O6 ಅಂತ ಹೇಳ್ತೀವಿ. C6H12O6 ಅಂತ ಹೇಳ್ತಾ ಇದೀವಿ. ಈ ರೀತಿ ಈ ಒಂದು ಕಾರ್ಬೋಹೈಡ್ರೇಟ್ ಗಳ ಒಂದು ಸಾಮಾನ್ಯ ಸೂತ್ರ CnH2nOn ಅಂತ ಹೇಳಿ ನೋಡಿದೀವಿ. ಇಲ್ಲಿ ಒಂದು ಶರ್ಕರಗಳು ಅಂತ ಹೇಳಿ ನೋಡಿದಾಗ ಈ ಒಂದು ನೀರಿನಲ್ಲಿ ಕರಗುತ್ತವೆ, ಜೊತೆಗೆ ಈ ಒಂದು ಅತಿ ಹೆಚ್ಚು ಸಿಹಿಯಾಗಿರುತ್ತವೆ ಅಂತ ಹೇಳಿ ನೋಡ್ತಾ ಇದೀವಿ. ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ ಗಳು ಇದರಲ್ಲಿ ಏನಾಗಿರ್ತಾವ, ಸಿಹಿ ರುಚಿಯನ್ನು ಹೊಂದಿರುತ್ತವೆ ಅಂತ ಹೇಳಿದೀವಿ. ಜೊತೆಗೆ ಈ ಒಂದು ಶರ್ಕರಗಳಲ್ಲಿ ವಿಧಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗ್ತಾ ಇದೀವಿ. ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ವಿಧಗಳು. ಮೊದಲನೇದಾಗಿ ಮೋನೋಸ್ಯಾಕರೈಡ್ಸ್. ಮೋನೋಸ್ಯಾಕರೈಡ್ಸ್ ಕನ್ನಡದಲ್ಲಿ ಇವುಗಳನ್ನ ಏನಂತ ಹೇಳ್ತೀವಿ, ಮೋನೋಸ್ಯಾಕರೈಡ್ಸ್. ಮೋನೋ ಅಂದ್ರೆ ಸಿಂಗಲ್ ಅಂತ ಅರ್ಥ. ಏಕ ಶರ್ಕರಗಳು ಅಂತ ಹೇಳಿ ಕರಿತೀವಿ. ಯಾವ ಶರ್ಕರಗಳು? ಏಕ ಶರ್ಕರಗಳು. ಏಕ ಶರ್ಕರಗಳ ಒಂದು ಸಾಮಾನ್ಯ ಸೂತ್ರ ಅಂತ ಹೇಳಿ ನೋಡಿದಾಗ C6H12O6. ಏಕ ಶರ್ಕರಗಳ ಸಾಮಾನ್ಯ ಸೂತ್ರ C6H12O6 ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಈ ಒಂದು ಏಕ ಶರ್ಕರಗಳಿಗೆ ಉದಾಹರಣೆಗಳು ಯಾವುವು ಅಂತ ಹೇಳಿ ನೋಡಿದಾಗ ಎಕ್ಸಾಂಪಲ್ಸ್, ಉದಾಹರಣೆಗಳು. ಏಕ ಶರ್ಕರಗಳು ನೋಡ್ರೆ ಮೋನೋಸ್ಯಾಕರೈಡ್ಸ್. ಏಕ ಶರ್ಕರಗಳು, ಮೋನೋ ಅಂದ್ರೆ ಏನು, ಸಿಂಗಲ್ ಪಾರ್ಟಿಕಲ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಏಕ ಶರ್ಕರಗಳಿಗೆ ಉದಾಹರಣೆಗಳನ್ನು ನೋಡ್ತಾ ಬರಬೇಕು, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದ. ಮೊದಲನೇದಾಗಿ ಉದಾಹರಣೆಗಳಲ್ಲಿ ಗ್ಲೂಕೋಸ್. ಗ್ಲೂಕೋಸ್. ಈ ಗ್ಲೂಕೋಸ್ಗೆ ಇರ್ತಕ್ಕಂತಹ ಮತ್ತೊಂದು ಹೆಸರು ಡೆಕ್ಸ್ಟ್ರೋಸ್ ಅಂತ ಹೇಳ್ತೇವೆ. ಡೆಕ್ಸ್ಟ್ರೋಸ್. ಗ್ಲೂಕೋಸ್ ಏನಾಗಿದೆ ಅಂತ ಕೇಳಿದ್ರೆ ಡೆಕ್ಸ್ಟ್ರೋಸ್ ಆಗಿದೆ. ಆಲ್ರೆಡಿ ಎಕ್ಸಾಮ್ ಪ್ರಶ್ನೆ ಬಂದದ. ಡೆಕ್ಸ್ಟ್ರೋಸ್ ಈಸ್ ಗ್ಲೂಕೋಸ್ ಅಂತ ಹೇಳ್ತೇವೆ. ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಗಳಲ್ಲಿ ಪ್ರಶ್ನೆ ಬಂದದ. ಇಲ್ಲಿ ಈ ಒಂದು ಗ್ಲೂಕೋಸ್ ಬಗ್ಗೆ ಮಾಹಿತಿ ನೋಡುವುದಾದರೆ ಗ್ಲೂಕೋಸ್ ಅನ್ನ ಮಾನವನ ಶಕ್ತಿಯ ಮೂಲ ಅಂತ ಕರಿತೀವಿ ನಾನು. ಮಾನವನ ಶಕ್ತಿಯ ಮೂಲ. ಯಾಕೆ ಮಾನವನ ಶಕ್ತಿಯ ಮೂಲ ಎನ್ನುತ್ತೇವೆ ಅಂತ ಹೇಳಿ ನೋಡಿದಾಗ ಮಾನವನ ದೇಹಕ್ಕೆ ಎನರ್ಜಿಯನ್ನು ಒದಗಿಸುತ್ತದೆ, ಅದಕ್ಕಾಗಿ ಮಾನವನ ಶಕ್ತಿಯ ಮೂಲ ಅಂತ ಹೇಳ್ತೇವೆ. ಅಥವಾ ಈ ಕೆಳಗಿನ ಯಾವುದನ್ನು ಮಾನವನ ಇಂಧನ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಿದರೆ ಮಾನವನ ಇಂಧನ ಅಥವಾ ಮಾನವನ ಶಕ್ತಿಯ ಮೂಲ ಯಾವುದಾಗಿದೆ? ಗ್ಲೂಕೋಸ್ ಅಂತ ಹೇಳ್ತಾ ಇದೀವಿ. ಗ್ಲೂಕೋಸ್. ಇಲ್ಲಿ ನೋಡ್ರಿ, ಅಂದ್ರೆ ನಾವು ಯಾವ ರೀತಿ ಒಂದು ವಾಹನಕ್ಕೆ ಪೆಟ್ರೋಲ್ ಹಾಕಿದಾಗ ವಾಹನ ಒಂದು ಬೈಕ್ ಮೂವ್ ಆಗ್ತದೋ ಹಾಗೆ ಮಾನವನ ದೇಹದಲ್ಲಿ ಗ್ಲೂಕೋಸ್ ಇದ್ದಾಗ ಮಾತ್ರ ಮಾನವನಿಗೆ ಎನರ್ಜಿ ಬರ್ತದ, ತನ್ನ ಕಾರ್ಯಗಳನ್ನ ನಿರ್ವಹಿಸುತ್ತಾನೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಮಾನವನ ಶಕ್ತಿಯ ಮೂಲ ಅಥವಾ ಮಾನವನ ಇಂಧನ ಅಂತ ಹೇಳಿ ಕರಿತಾ ಇದೀವಿ ಗ್ಲೂಕೋಸ್ ಅನ್ನ. ಇಂಪಾರ್ಟೆಂಟ್, ಅನೇಕ ಬಾರಿ ಒಂದು ಪ್ರಶ್ನೆ ಬರ್ತಾ ಇತ್ತು ಏನಂತ ಹೇಳಿ ನೋಡಿದಾಗ
ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಓಟಗಾರನಿಗೆ ದಿಢೀರನೆ ಶಕ್ತಿ ತುಂಬಲು ಈ ಕೆಳಗಿನ ಯಾವ ರಾಸಾಯನಿಕ ಪದಾರ್ಥವನ್ನು ನೀಡಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿದ್ದ. ದಿಢೀರನೆ ಒಬ್ಬ ವ್ಯಕ್ತಿಗೆ ಶಕ್ತಿ ಬರಬೇಕಾದ್ರೆ ನಾವು ಬಳಸ್ತಕ್ಕಂತ ಒಂದು ಶರ್ಕರೆ ಯಾವುದು? ಗ್ಲೂಕೋಸ್ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ, ನೀವು ರನ್ನಿಂಗ್ ಎಲ್ಲ ಮಾಡಿದ್ರೆ ಅಂತ ತಿಳ್ಕೊರಿ, PSI ಫಿಸಿಕಲ್ ಆಗಿರ್ಬೋದು ಅಥವಾ PC ಫಿಸಿಕಲ್ ಆಗಿರ್ಬೋದು. ಈಗ ರನ್ನಿಂಗ್ ಮಾಡಿದ್ರೆ ಅಂತ ತಿಳ್ಕೊರಿ, ನೀವು ಅಲ್ಲಿ ಏನ್ ಕುಡಿತಿರ್ತೀರಿ? ಸಾಮಾನ್ಯ ವ್ಯಕ್ತಿಗಳನ್ನು ಅಬ್ಸರ್ವ್ ಮಾಡಿದಾಗ ಗ್ಲೂಕೋಸ್ ಕುಡಿತಿರ್ತಾರ. ಅಂದ್ರೆ ದಿಢೀರನೆ ಶಕ್ತಿ ಬರಬೇಕು. ಬೇರೆ ಪದಾರ್ಥಗಳಿಂದಲೂ ಶಕ್ತಿ ಬರ್ತದ, ಆದರೆ ದಿಢೀರನೆ ಶಕ್ತಿ ತುಂಬಲು ಯಾವ ಒಂದು ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ ಅಂತ ಕೇಳಿದ್ರೆ ಗ್ಲೂಕೋಸ್ ಬಳಸುತ್ತಾರೆ ಅಂತ ಹೇಳ್ಕೊಡ್ತಾ ಇದೀವಿ. ದಿಢೀರನೆ ಶಕ್ತಿ ತುಂಬಲು ಬಳಸುತ್ತಾರೆ ವ್ಯಕ್ತಿಗಳಿಗೆ. ದಿಢೀರನೆ ಶಕ್ತಿ ತುಂಬಲು ಅಥವಾ ಚೈತನ್ಯ ತುಂಬಲು ಅಂತ ಹೇಳಿ ಕೊಟ್ಟಿರ್ತಾನ ಪ್ರಶ್ನೆ. ದಿಢೀರನೆ ವ್ಯಕ್ತಿಗಳಲ್ಲಿ ಚೈತನ್ಯ ತುಂಬಲು ಯಾವ ಒಂದು ಶರ್ಕರವನ್ನು ಬಳಸುತ್ತಾರೆ ಅಂತ ಕೇಳಿದ್ರೆ ಗ್ಲೂಕೋಸ್ ಅಂತ ಹೇಳ್ತೀವಿ. ಗ್ಲೂಕೋಸ್ ಪಾಯಿಂಟ್ಸ್ ಅನ್ನ ಸರಿಯಾಗಿ ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ಈ ಒಂದು ಗ್ಲೂಕೋಸ್ ಅಂತ ಹೇಳಿದಾಗ ನಾವು ಏಕ ಶರ್ಕರ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಗ್ಲೂಕೋಸ್ ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಗ್ಲೂಕೋಸ್ ಕಂಡು ಬರುತ್ತದೆ. ಈ ಒಂದು ಗ್ಲೂಕೋಸ್ ಅಂತ ಹೇಳಿ ನೋಡಿದಾಗ ನಾವು ಊಟವನ್ನು ಮಾಡಿದ ನಂತರ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಈ ಒಂದು ತಿಂದಿರ್ತಕ್ಕಂಥ ಆಹಾರ ರಕ್ತದಲ್ಲಿ ಕರಗಿಬಿಟ್ಟು ರಕ್ತದಲ್ಲಿ ಯಾವುದರ ಪ್ರಮಾಣ ಹೆಚ್ಚಾಗ್ತದೆ? ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುತ್ತದೆ ಅಂತ ಹೇಳಿ ಪಾಯಿಂಟ್ ನೋಡಿದೀವಿ. ಈ ಗ್ಲೂಕೋಸ್ ರಕ್ತದಲ್ಲಿ ಇದ್ದಾಗ ಆ ಒಂದು ಏನ್ ನೀಡುತ್ತದೆ? ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಅಂತ ಹೇಳ್ತಾ ಇದೀವಿ. ಅಂದರೆ ಮಾನವನ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದೀವಿ. ಯಾವಾಗ? ನಾವು ಆಹಾರವನ್ನು ಸೇವನೆ ಮಾಡಿದಾಗ. ನಾವು ತಿಂದಂತ ಆಹಾರ ರಾಸಾಯನಿಕವಾಗಿ ರಕ್ತದಲ್ಲಿ ಗ್ಲೂಕೋಸ್ ರೂಪದಲ್ಲಿ ಇರುತ್ತದೆ. ಈ ರಕ್ತದಲ್ಲಿರ್ತಕ್ಕಂತಹ ಒಂದು ಗ್ಲೂಕೋಸ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಬ್ಲಡ್ ಶುಗರ್ ಎಂದು ಕರೆಯುತ್ತೇವೆ. ಯಾವ ಶುಗರ್ ಅಂತ ಹೇಳಿ ಕರಿತೀವಿ? ಬ್ಲಡ್ ಶುಗರ್. ಪ್ರಶ್ನೆ ಕೇಳ್ತಾನ, ಈ ಕೆಳಗಿನ ಯಾವುದನ್ನು ಬ್ಲಡ್ ಶುಗರ್ ಎನ್ನುವರು? ಆನ್ಸರ್ ಏನಪ್ಪಾ ಅಂತ ಹೇಳಿದಾಗ ಗ್ಲೂಕೋಸ್ ಅಂತ ಹೇಳ್ತಾ ಇದೀವಿ. ಯಾಕೆ ಅಂತ ಹೇಳಿದಾಗ ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥ ರಕ್ತದಲ್ಲಿ ರಾಸಾಯನಿಕವಾಗಿ ಯಾವ ರೂಪದಲ್ಲಿರುತ್ತದೆ? ಗ್ಲೂಕೋಸ್ ರೂಪದಲ್ಲಿರುತ್ತದೆ. ಹಾಗಾಗಿ ಈ ರಕ್ತದಲ್ಲಿರ್ತಕ್ಕಂತಹ ಒಂದು ಗ್ಲೂಕೋಸ್ ಅನ್ನ ಏನೆಂದು ಕರೆಯುತ್ತೇವೆ? ಬ್ಲಡ್ ಶುಗರ್ ಎನ್ನುವರು. ಬ್ಲಡ್ ಶುಗರ್ ನೆನ್ಪಿಟ್ಕೋರಿ. ಅದೇ ರೀತಿ ನೋಡ್ರಿ, ನೀವು ಸಾಮಾನ್ಯವಾಗಿ ಆಹಾರ ಪದಾರ್ಥವನ್ನು ನೋಡಿದಾಗ ಇಲ್ಲಿ ನಾವು ಹಸಿ ಧಾನ್ಯಗಳು ಅಂತ ಹೇಳಿ ಕೊಡ್ತೇವೆ. ಹಸಿ ಧಾನ್ಯಗಳು, ಹಸಿ ಧಾನ್ಯಗಳಲ್ಲಿ ಕೂಡ ಈ ಒಂದು ಗ್ಲೂಕೋಸ್ ಏನಾಗ್ತದ? ಹೆಚ್ಚಾಗಿ ಕಂಡು ಬರುತ್ತದೆ. ಹಸಿ ಧಾನ್ಯಗಳಲ್ಲಿ ಗ್ಲೂಕೋಸ್ ಹೆಚ್ಚಾಗಿ ಕಂಡು ಬರುವುದರಿಂದ ಈ ಒಂದು ಗ್ಲೂಕೋಸ್ ಅನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ಕಾರ್ನ್ ಶುಗರ್ ಅಂತ ಹೇಳಿ ಕರಿತೀವಿ ನಾವು. ಕಾರ್ನ್ ಶುಗರ್. ಕಾರ್ನ್ ಶುಗರ್ ಕೇಳಿರ್ಬೋದು ನೀವು. ಸಾಮಾನ್ಯವಾಗಿ ಪಾಪ್ಕಾರ್ನ್ ಅಂತ ಹೇಳಿ ತಿಂತಿರ್ ಗೊತ್ತಾ? ಪಾಪ್ಕಾರ್ನ್ ಅಂತ ಹೇಳಿದಾಗ ಅಲ್ಲಿ ಒಂದು ಮೆಕ್ಕೆಜೋಳವನ್ನ, ಹಸಿದಾಗಿ ಇರತಕ್ಕಂಥ ಮೆಕ್ಕೆಜೋಳವನ್ನ ತಿಂತಾ ಬರ್ತೀರಿ. ಆ ಒಂದು ಮೆಕ್ಕೆಜೋಳವನ್ನ ನಾವು ಹಸಿದ ರೂಪದಲ್ಲಿ ಇದ್ದಾಗ ಸ್ವಲ್ಪ ಪ್ರೆಸ್ ಮಾಡಿದ್ವಿ ಅಂದ್ರೆ ಒಂದು ಲಿಕ್ವಿಡ್ ಹೊರಗಡೆ ಬರ್ತದೆ ನೋಡಿ. ಅದರಲ್ಲಿ ಹೆಚ್ಚಾಗಿ ಏನ್ ಕಂಡು ಬರ್ತದ? ಗ್ಲೂಕೋಸ್ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಈ ಒಂದು ಹಸಿ ಧಾನ್ಯಗಳಲ್ಲಿ ಗ್ಲೂಕೋಸ್ ಹೆಚ್ಚಾಗಿ ಕಂಡು ಬರುವುದರಿಂದ ಗ್ಲೂಕೋಸ್ ಅನ್ನ ಯಾವ ಶುಗರ್ ಎನ್ನುವರು? ಕಾರ್ನ್ ಶುಗರ್ ಎನ್ನುವರು. ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವುದನ್ನ? ಕಾರ್ನ್ ಶುಗರ್, ಗ್ಲೂಕೋಸ್ ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಗ್ಲೂಕೋಸ್ ಮತ್ತೆ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ದ್ರಾಕ್ಷಿಗಳಲ್ಲಿ, ಗ್ರೇಪ್ಸ್ ಅಂತ ಹೇಳ್ತೀವಿ, ದ್ರಾಕ್ಷಿಗಳಲ್ಲಿ ಕಂಡು ಬರುತ್ತದೆ. ದ್ರಾಕ್ಷಿಗಳಲ್ಲಿ ಹೆಚ್ಚಾಗಿ ಗ್ಲೂಕೋಸ್ ಕಂಡು ಬರುವುದರಿಂದ ಗ್ಲೂಕೋಸ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಗ್ರೇಪ್ ಶುಗರ್ ಎನ್ನುವರು. ಗ್ರೇಪ್ ಶುಗರ್, ಗ್ರೇಪ್ ಶುಗರ್ ಅಂತ ಹೇಳ್ತೀವಿ. ನೋಡ್ರಿ, 3-4 ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಗ್ಲೂಕೋಸ್ ಮೇಲೆ ಅನೇಕ ಬಾರಿ ರಿಪೀಟೆಡ್ ಆಗಿರತಕ್ಕಂಥ ಪ್ರಶ್ನೆಗಳು ನೋಡ್ತಾ ಇದೀವಿ. ಡೆಕ್ಸ್ಟ್ರೋಸ್ ಎಂದು ಯಾವುದನ್ನು ಕರೆಯುತ್ತೇವೆ? ಗ್ಲೂಕೋಸ್. ಒಬ್ಬ ವ್ಯಕ್ತಿಗೆ ದಿಢೀರನೆ ಶಕ್ತಿ ತುಂಬಲು ಯಾವ ಒಂದು ರಾಸಾಯನಿಕ ಪದಾರ್ಥ? ಗ್ಲೂಕೋಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಇದನ್ನ ಮಾನವನ ಇಂಧನ ಅಥವಾ ಮಾನವನ ಶಕ್ತಿಯ ಮೂಲ ಅಂತ ಹೇಳಿ ಕರಿತಾ ಇದೀವಿ. ಈ ಒಂದು ಗ್ಲೂಕೋಸ್ ಹೆಚ್ಚಾಗಿ ರಕ್ತದಲ್ಲಿ ಕಂಡು ಬರುವುದರಿಂದ ಇದನ್ನ ಯಾವ ಶುಗರ್ ಅಂತ ಹೇಳ್ತೇವೆ? ಬ್ಲಡ್ ಶುಗರ್. ಅದೇ ರೀತಿ ಗ್ಲೂಕೋಸ್ ಹಸಿ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರುವುದರಿಂದ ಇದನ್ನ ಯಾವ ಶುಗರ್ ಅಂತ ಹೇಳ್ತೇವೆ? ಕಾರ್ನ್ ಶುಗರ್.
ಆಮೇಲೆ ಈ ಒಂದು ಗ್ಲೂಕೋಸ್ ಹೆಚ್ಚಾಗಿ ದ್ರಾಕ್ಷಿಗಳಲ್ಲಿ ಕಂಡು ಬರುತ್ತದೆ, ಅದಕ್ಕಾಗಿ ಈ ಒಂದು ಗ್ಲೂಕೋಸ್ ಅನ್ನ ಗ್ರೇಪ್ ಶುಗರ್ ಎನ್ನುವರು. ಗ್ರೇಪ್ ಶುಗರ್, ಕಾರ್ನ್ ಶುಗರ್, ಬ್ಲಡ್ ಶುಗರ್, ಡೆಕ್ಸ್ಟ್ರೋಸ್ ಅಂತ ಹೇಳ್ತಾ ಇದೀವಿ. ಎಲ್ಲವಕ್ಕೂ ಒಂದೇ ಉತ್ತರ ಯಾವುದು? ಗ್ಲೂಕೋಸ್ ಅಂತ ಹೇಳಿ ಸರಿಯಾಗಿ ನೆನ್ಪಿಟ್ಕೋರಿ. ಈ ರೀತಿ ಗ್ಲೂಕೋಸ್ ನ ಬಗ್ಗೆ ಮಾಹಿತಿ. ಇದು ಎಂತ ಶರ್ಕರವಾಗಿದೆ ಅಂತ ಹೇಳಿದ್ರೆ ಇದೊಂದು ಏಕ ಶರ್ಕರ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಗ್ಲೂಕೋಸ್ ಎಂತ ಶರ್ಕರವಾಗಿದೆ? ಏಕ ಶರ್ಕರವಾಗಿದೆ, ಮೋನೋಸ್ಯಾಕ್ರೈಡ್ ಆಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಗ್ಲೂಕೋಸ್ ನ ಸೂತ್ರ ಏನು ಅಂತ ಹೇಳಿ ನೋಡಿದಾಗ ನೀವು ಇಲ್ಲೇ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಗ್ಲೂಕೋಸ್ ನ ಸೂತ್ರ ಏನು ಅಂತ ಕೇಳಿದ್ರೆ C6H12O6 ಅಂತ ಹೇಳ್ತೇವೆ. ಎಲ್ಲಾ ಒಂದು ಏಕ ಶರ್ಕರಗಳ ಸೂತ್ರ ಏನಾಗಿದೆ? C6H12O6 ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಗ್ಲೂಕೋಸ್ ನ ಸೂತ್ರ ಏನಾಗ್ತದೆ? C6H12O6 ಅಂತ ಹೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇದು ಒಂದು ಉದಾಹರಣೆ. ಎರಡನೇದಾಗಿ ಫ್ರುಕ್ಟೋಸ್ ಸೆಕೆಂಡ್ ಒನ್ ಫ್ರುಕ್ಟೋಸ್. ಇದೊಂದು ಏಕ ಶರ್ಕರವಾಗಿದೆ. ಈ ಒಂದು ಫ್ರುಕ್ಟೋಸ್ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಫ್ರೂಟ್ಸ್ ಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಅದಕ್ಕಾಗಿ ಈ ಒಂದು ಫ್ರುಕ್ಟೋಸ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಫ್ರೂಟ್ ಶುಗರ್ ಎನ್ನುವರು. ಫ್ರೂಟ್ ಶುಗರ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಾವ. ಯಾವ್ದನ್ನ ಬ್ಲಡ್ ಶುಗರ್ ಎನ್ನುತ್ತೇವೆ, ಯಾವ್ದನ್ನ ಕಾರ್ನ್ ಶುಗರ್ ಎನ್ನುತ್ತೇವೆ, ಯಾವ್ದನ್ನ ಫ್ರೂಟ್ ಶುಗರ್ ಎನ್ನುತ್ತೇವೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಿರ್ತಾನ. ಇಲ್ಲಿ ನೋಡ್ರಿ, ಫ್ರುಕ್ಟೋಸ್ ಅಂತಕ್ಕಂತ ಒಂದು ಏಕ ಶರ್ಕರ ಹೆಚ್ಚಾಗಿ ಫ್ರೂಟ್ಸ್ ಗಳಲ್ಲಿ ಕಂಡು ಬರುತ್ತದೆ. ಅದಕ್ಕಾಗಿ ಇದನ್ನ ಯಾವ ಶುಗರ್ ಎಂದು ಕರೆಯುತ್ತೇವೆ? ಫ್ರೂಟ್ ಶುಗರ್ ಎಂದು ಕರೆಯುತ್ತೇವೆ. ಈ ಒಂದು ಏಕ ಶರ್ಕರಗಳಲ್ಲಿ ಅತಿ ಹೆಚ್ಚು ಸಿಹಿಯನ್ನು ಹೊಂದಿದೆ, ಅತಿ ಹೆಚ್ಚು ಸಿಹಿಯಾಗಿದೆ, ಅತಿ ಸಿಹಿಯಾಗಿದೆ, ಫ್ರೂಟ್ಸ್ ಗಳಲ್ಲಿ ಕಂಡು ಬರುತ್ತದೆ. ಜೊತೆಗೆ ಮತ್ತೆ ಎಲ್ಲಿ ಕಂಡು ಬರುತ್ತದಪ್ಪ ಅಂತ ಹೇಳಿ ನೋಡಿದಾಗ ಈ ಒಂದು ಫ್ರುಕ್ಟೋಸ್ ಜೇನುತುಪ್ಪದಲ್ಲಿ ಕಂಡು ಬರುತ್ತದೆ. ಜೇನುತುಪ್ಪದಲ್ಲಿ ಕಂಡು ಬರ್ತಕ್ಕಂತಹ ಏಕ ಶರ್ಕರ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಫ್ರುಕ್ಟೋಸ್ ಅಂತ ಹೇಳಿ ಕೊಡ್ತಾ ಇದೆ. ನೀವು ಸಾಮಾನ್ಯವಾಗಿ ಜೇನುತುಪ್ಪದ ರುಚಿಯನ್ನ ಅಬ್ಸರ್ವ್ ಮಾಡಿರಬಹುದು. ಜೇನುತುಪ್ಪ ಇಲ್ಲಿ ದ್ರಾಕ್ಷಿಗಿಂತ ಏನಾಗಿರ್ತದೆ? ಸ್ವಲ್ಪ ಹೆಚ್ಚಾಗಿ ಸಿಹಿಯನ್ನು ಹೊಂದಿರುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಪಾಯಿಂಟ್ ಅನ್ನ ಆಧಾರವಾಗಿಟ್ಟುಕೊಂಡು ನಾವು ಏಕ ಶರ್ಕರಗಳಲ್ಲಿ ಅತಿ ಹೆಚ್ಚು ಸಿಹಿಯಾದ ಏಕ ಶರ್ಕರ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಫ್ರುಕ್ಟೋಸ್ ಅಂತ ಹೇಳ್ತಾ ಇದೀವಿ. ಜೇನುತುಪ್ಪದಲ್ಲಿ ಕಂಡು ಬರುತ್ತದೆ, ಫ್ರೂಟ್ಸ್ ಗಳಲ್ಲಿ ಕಂಡು ಬರುತ್ತದೆ, ಫ್ರೂಟ್ ಶುಗರ್ ಎಂದು ಕರೆಯುತ್ತೇವೆ. ಅದೇ ರೀತಿ ನೋಡ್ರಿ, ನೆಕ್ಸ್ಟ್ ನಂಬರ್ 3 ಗ್ಯಾಲಾಕ್ಟೋಸ್. ಗ್ಯಾಲಾಕ್ಟೋಸ್ ಅಂತಕ್ಕಂಥದ್ದು ಒಂದು ಏಕ ಶರ್ಕರವಾಗಿದೆ. ಈ ಒಂದು ಗ್ಯಾಲಾಕ್ಟೋಸ್ ಹೆಸರಲ್ಲೇ ನಾವು ತಿಳ್ಕೋಬಹುದು. ಗ್ಯಾಲಾಕ್ಟೋಸ್, ಲ್ಯಾಕ್ಟೋಸ್, ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟೋಸ್, ಲ್ಯಾಕ್ಟಿನ್ ಎಲ್ಲ ವರ್ಡ್ ಅನ್ನ ಕೇಳಿರ್ತೀರಿ. ಅಂದರೆ ಈ ಒಂದು ಗ್ಯಾಲಾಕ್ಟೋಸ್ ಅಂತ ಹೇಳಿ ನೋಡಿದಾಗ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ. ನೀವು ಕೇಳಿರ್ಬೋದು ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತದೆ? ಹಾಲಿನಲ್ಲಿ ಕಂಡು ಬರುತ್ತದೆ. ಇಲ್ಲಿ ಲ್ಯಾಕ್ಟೋಸ್ ಅಂತಕ್ಕಂಥ ಒಂದು ವರ್ಡ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ. ಗ್ಯಾಲಾಕ್ಟೋಸ್ ಅಂತಕ್ಕಂಥ ಒಂದು ಏಕ ಶರ್ಕರ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರುತ್ತದೆ. ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಈ ಒಂದು ಗ್ಯಾಲಾಕ್ಟೋಸ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಮಿಲ್ಕ್ ಶುಗರ್ ಎನ್ನುವರು. ಮಿಲ್ಕ್ ಶುಗರ್. ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡುಬರುವ ಒಂದು ಯಾವ ಏಕ ಶರ್ಕರವನ್ನು ಮಿಲ್ಕ್ ಶುಗರ್ ಎನ್ನುವರು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಗ್ಯಾಲಾಕ್ಟೋಸ್ ಅಂತ ಹೇಳಿ ಆನ್ಸರ್ ಮಾಡಬೇಕು. ಸರಿಯಾಗಿ ನೆನ್ಪಿಟ್ಕೋರಿ, ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಏಕ ಶರ್ಕರಕ್ಕೆ ಇನ್ನೊಂದು ಉದಾಹರಣೆ ರೈಬೋಸ್. ರೈಬೋಸ್ ಒಂದು ಮೋನೋಸ್ಯಾಕ್ರೈಡ್ ಆಗಿದೆ. ಈ ಒಂದು ರೈಬೋಸ್ ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಬಹುದು, ಎಲ್ಲಿರ್ತದ? DNA ಮತ್ತು RNA ಗಳಲ್ಲಿ ಕಂಡು ಬರುತ್ತದೆ. ನೀವು ನೋಡಿರ್ಬೋದು
DNA ಮತ್ತು RNA ಗಳಲ್ಲಿ ಕಂಡು ಬರುತ್ತದೆ. ಡಿ ರೈಬೋಸ್ ಅಂತ ಹೇಳಿ ಕೊಡಬಹುದು. ವಿಸ್ತೃತ ರೂಪ DNA ಯ ವಿಸ್ತೃತ ರೂಪ ಮತ್ತು RNA ಯ ವಿಸ್ತೃತ ರೂಪ ಏನು ಅಂತ ಹೇಳಿ ನೋಡಿದಾಗ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ ನಾವು. ಡಿಆಕ್ಸಿ ರೈಬೋಸ್, ರೈಬೋಸ್ ಅಂತಕ್ಕಂಥ ಒಂದು ಏಕ ಶರ್ಕರ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದೀವಿ. ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. RNA ಅಂದ್ರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತಾ ಇದೀವಿ. ಈ ರೀತಿ ಏಕ ಶರ್ಕರೆಗಳಿಗೆ ಉದಾಹರಣೆಗಳು ಒಂದು ಗ್ಲೂಕೋಸ್, ಇನ್ನೊಂದು ಫ್ರಕ್ಟೋಸ್, ಇನ್ನೊಂದು ಗ್ಯಾಲಕ್ಟೋಸ್, ಇನ್ನೊಂದು ರೈಬೋಸ್ ಅಂತ ಹೇಳ್ತಾ ಇದೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ಇಲ್ಲಿಗೆ ಏಕ ಶರ್ಕರಗಳ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ದ್ವಿಶರ್ಕರಗಳು. ನೆಕ್ಸ್ಟ್ ಡೈಸ್ಯಾಕ್ರೈಡ್ಸ್. ಡೈಸ್ಯಾಕರೈಡ್ಸ್ ಕನ್ನಡದಲ್ಲಿ ದ್ವಿಶರ್ಕರಗಳು. ಈ ದ್ವಿಶರ್ಕರಗಳು ಹೇಗೆ ದೊರೆಯುತ್ತವೆ ಅಂತ ಹೇಳಿ ನೋಡಿದಾಗ ಎರಡು ಏಕ ಶರ್ಕರಗಳನ್ನ ಕೂಡಿಸಿದಾಗ ಯಾವ ಶರ್ಕರ ದೊರೆಯುತ್ತದೆ? ದ್ವಿಶರ್ಕರ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಅಂದರೆ ಮೋನೋಸ್ಯಾಕ್ರೈಡ್ ಪ್ಲಸ್ ಮೋನೋಸ್ಯಾಕ್ರೈಡ್ that is equals to ಡೈಸ್ಯಾಕ್ರೈಡ್ ಅಂತ ಹೇಳ್ತೀವಿ ನಾವು. ಡೈಸ್ಯಾಕ್ರೈಡ್ ಅಂದ್ರೆ ಎರಡು ಏಕ ಶರ್ಕರಗಳನ್ನ ಕೂಡಿಸಿದಾಗ ಯಾವ ಶರ್ಕರ ದೊರೆಯುತ್ತದೆ? ದ್ವಿಶರ್ಕರ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ದ್ವಿಶರ್ಕರಗಳ ಒಂದು ಸೂತ್ರ ಏನಾಗ್ತದೆ ಅಂತ ಹೇಳಿ ಅಬ್ಸರ್ವ್ ಮಾಡಿದಾಗ ಒಂದು ಫಾರ್ಮುಲಾ ಏನಾಗ್ತದೆ ಅಂತ ಹೇಳಿ ನೋಡಿದ್ರೆ ನಮ್ಗೆ ಗೊತ್ತದ. ಮೋನೋಸ್ಯಾಕ್ರೈಡ್ಗಳ ಸೂತ್ರ ಏನದ? C6H12O6 ಅದ. ಏಕ ಶರ್ಕರಗಳ ಸೂತ್ರ C6H12O6. ಅದೇ ರೀತಿ ಎರಡು ಏಕ ಶರ್ಕರಗಳನ್ನು ಕೂಡಿಸ್ತಾ ಇದೀವಿ, ಮತ್ತೆ ಬರೀಬೇಕು C6H12O6 ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರ್ತದ ಅಂತ ಹೇಳಿ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ. C12 C6 ಇಲ್ಲೊಂದದ, C6 ಇಲ್ಲೊಂದದ, ಅದಕ್ಕಾಗಿ C12. ಆಮೇಲೆ H12 ಅದ, ಈ ಕಡೆ H12 ಅದ. H22 12 12 22 ಇಲ್ಲಿ ಸರ 24 ಆಗ್ತದೆ. ನೀವ್ಯಾಕ 22 ಬರೆದ್ರಿ ಅಂತೇಳಿ ಆಮೇಲೆ ಹೇಳ್ತೀನಿ ನಾನು, ನೆನ್ಪಿಟ್ಕೋರಿ. C12 H22. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ರಿ O6 O11 ಅಂತ ಹೇಳಿ ಬರೀತೀನಿ. 6 6 12 ಆಗ್ತದೆ, ಬಟ್ 11 ಬರೆದೇನೆ. ಇಲ್ಲಿ C12 H22 O11 ಪ್ಲಸ್ H2O ಕರೆಕ್ಟ್ ಆಯ್ತು. ಅಬ್ಸರ್ವ್ ಮಾಡ್ರಿ, C12 H22 O11 ಪ್ಲಸ್ H2O ಅಂತ ಹೇಳ್ತಾ ಇದೀವಿ. ಈ ರೀತಿ ಎರಡು ಏಕ ಶರ್ಕರಗಳನ್ನ ಕೂಡಿಸಿದಾಗ ನಮಗೆ ಯಾವ ಶರ್ಕರ ದೊರೆಯುತ್ತದೆ? ದ್ವಿಶರ್ಕರ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಸರಿಯಾಗಿ ಫಾರ್ಮುಲಾವನ್ನು ನೆನಪಿಟ್ಕೊಡಿ. ನೆಕ್ಸ್ಟ್ ನೋಡ್ರಿ, ಇಂಥ ಒಂದು ದ್ವಿಶರ್ಕರಗಳಿಗೆ ಎಕ್ಸಾಂಪಲ್ಸ್, ಉದಾಹರಣೆಗಳು ಏನು ಅಂತ ಹೇಳಿ ನೋಡಿದಾಗ ಉದಾಹರಣೆಗಳು ಮೊದಲನೇದಾಗಿ ಗೊತ್ತಿರಬೇಕು. ಎರಡು ಏಕ ಶರ್ಕರಗಳನ್ನ ಕೂಡಿಸಿದಾಗ ದ್ವಿಶರ್ಕರ ದೊರೆಯುತ್ತದೆ ಅನ್ನೋದು ಗೊತ್ತಿರಬೇಕು. ಉದಾಹರಣೆಗಳಲ್ಲಿ ಮೊದಲನೇದಾಗಿ ನೋಡ್ರಿ, ಮಾಲ್ಟೋಸ್ ಸೆಕೆಂಡ್ ಒನ್ ಸುಕ್ರೋಸ್, ಮಾಲ್ಟೋಸ್ ಸುಕ್ರೋಸ್. ಅದೇ ರೀತಿ ನಂಬರ್ 3 ಲ್ಯಾಕ್ಟೋಸ್. ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಅಂತಕ್ಕಂಥವು ದ್ವಿಶರ್ಕರಗಳಾಗಿವೆ. ಇಲ್ಲಿ ಪ್ರತಿಯೊಂದು ಒಂದು ದ್ವಿಶರ್ಕರಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಮಾಲ್ಟೋಸ್ ಎರಡು ಏಕ ಶರ್ಕರಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಯಾವ ಎರಡು ಏಕ ಶರ್ಕರಗಳು ಅಂತೇಳಿ ಕೇಳಿದ್ರೆ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ದಟ್ ಈಸ್ ಈಕ್ವಲ್ಸ್ ಟು ಮಾಲ್ಟೋಸ್ ಅಂತ ಹೇಳಿ ಗೊತ್ತಿರಬೇಕು. ಅದೇ ರೀತಿ ಸುಕ್ರೋಸ್ ಅಂತ ಹೇಳಿ ನೋಡಿದಾಗ ಇದು ಯಾವ ಒಂದು ಏಕ ಶರ್ಕರಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್. ಅದೇ ರೀತಿ ಲ್ಯಾಕ್ಟೋಸ್ ಯಾವುದರಿಂದ ಮಾಡಲ್ಪಟ್ಟಿದೆ? ಯಾವ ಒಂದು ಮೋನೋಸ್ಯಾಕ್ರೈಡ್ಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಗ್ಯಾಲಕ್ಟೋಸ್ ಪ್ಲಸ್ ಗ್ಯಾಲಕ್ಟೋಸ್ ಅಂದ್ರೂ ನಡೀತದ, ನೆನ್ಪಿಟ್ಕೋರಿ. ಈ ರೀತಿ ಮಾಲ್ಟೋಸ್, ಸುಕ್ರೋಸ್ ಮತ್ತು ಲ್ಯಾಕ್ಟೋಸ್. ಇಲ್ಲಿ ನೋಡ್ರಿ, ಒಂದು ಪ್ರಶ್ನೆ ಅನೇಕ ಬಾರಿ ಎಕ್ಸಾಮ್ ಬರ್ತದೆ. ಇಂಪಾರ್ಟೆಂಟ್ ಯಾವ್ದು ಅಂತ ಹೇಳಿದಾಗ ಸುಕ್ರೋಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ.
ಸುಕ್ರೋಸ್ನ ಘಟಕಗಳು ಏನಾಗಿವೆ? ಸುಕ್ರೋಸ್ನ ಘಟಕಗಳು ಏನಾಗಿವೆ ಅಂತ ಹೇಳಿದಾಗ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಆಗಿವೆ. ಸುಕ್ರೋಸ್ನ ಘಟಕಗಳು ಯಾವ? ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್. ಈ ಪ್ರಶ್ನೆ ಎಲ್ಲಿ ಕೇಳಿದ್ದ ಅಂತ ಹೇಳಿ ನೋಡಿದಾಗ ಪ್ರಶ್ನೆ ಬಂದಿತ್ತು ಗ್ಲೂಕೋಸ್ನ ಘಟಕಗಳ ಸುಕ್ರೋಸ್ನ ಘಟಕಗಳ ಪ್ರಶ್ನೆ ಎಲ್ಲಿ ಕೇಳಿದ್ದ ಅಂತ ಹೇಳಿದಾಗ ಟಿಇಟಿ 2021 ಪ್ರಶ್ನೆ ಇದು. ಘಟಕಗಳು ನೆನಪಿಟ್ಕೊಳ್ಳಿ ಸರಿಯಾಗಿ. ಸುಕ್ರೋಸ್ನ ಘಟಕಗಳು ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಅಂತ ಹೇಳ್ತೀವಿ. ಟಿಇಟಿ 2021 ಪ್ರಶ್ನೆ. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಈ ಒಂದು ಮಾಲ್ಟೋಸ್ ಅಂತ ಹೇಳಿ ನೋಡಿದಾಗ ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ನೀರಿನಲ್ಲಿ ನೆನೆಸಿದ ಧಾನ್ಯಗಳಲ್ಲಿ, ನೀರಿನಲ್ಲಿ ನೆನೆಸಿದ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ನೀರಿನಲ್ಲಿ ನೆನೆಸಿದ ಧಾನ್ಯಗಳಿಗೆ ಉದಾಹರಣೆಗಳು ಏನ್ ಕೊಡಬಹುದು ಅಂತ ಹೇಳಿದಾಗ ಮೊಳಕೆ ಕಾಳುಗಳು ಅಂತ ಹೇಳ್ತಾ ಇದ್ದೇವೆ. ಅಥವಾ ಈ ಒಂದು ಕಡಲೆ ಬೀಜವನ್ನು ನಾವು ನೀರಿನಲ್ಲಿ ನೆನೆಸಿಟ್ಟು ತಿನ್ನುವುದರಿಂದ ನಮ್ಮ ದೇಹಕ್ಕೆ ದೊರೆಯುವಂತ ಒಂದು ದ್ವಿಶರ್ಕರ ಯಾವುದು ಅಂತ ಹೇಳಿ ನೋಡಿದಾಗ ಮಾಲ್ಟೋಸ್ ಅಂತ ಹೇಳ್ತಾ ಇದ್ದೀವಿ. ಮಾಲ್ಟೋಸ್ ನೀರಿನಲ್ಲಿ ನೆನೆಸಿದ ಧಾನ್ಯಗಳಲ್ಲಿ ಮಾಲ್ಟೋಸ್ ಕಂಡು ಬರುತ್ತದೆ. ಅದೇ ರೀತಿ ಈ ಒಂದು ಮಾಲ್ಟೋಸ್ ಅಂತ ಹೇಳಿ ನೋಡಿದಾಗ ಇಲ್ಲೊಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಕೆಲವೊಂದು ಧಾನ್ಯಗಳನ್ನ ನೀರಿನಲ್ಲಿ ಕೊಳೆಸಿ ಬಿಟ್ಟು ಇದರಿಂದ ಏನು ತಯಾರಿಸುತ್ತಾರೆ ಅಂತ ಹೇಳಿ ನೋಡಿದಾಗ ಆಲ್ಕೋಹಾಲ್ ಅನ್ನ ತಯಾರು ಮಾಡ್ಕೊಂಡು ಬರ್ತಾರೆ. ಕೆಲವೊಂದು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿಟ್ಟು ಅವುಗಳಿಂದ ಆಲ್ಕೋಹಾಲ್ ಅನ್ನು ತಯಾರಿಸುತ್ತಾರೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಆಲ್ಕೋಹಾಲ್ ತಯಾರಿಸುವ ಒಂದು ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಕೇಳಿದರೆ ಆಲ್ಕೋಹಾಲ್ ತಯಾರಿಸುವ ವಿಧಾನವನ್ನು ಫರ್ಮೆಂಟೇಷನ್ ಎನ್ನುವರು. ಫರ್ಮೆಂಟೇಷನ್ ಕನ್ನಡದಲ್ಲಿ ಇದನ್ನ ಹುದುಗುವಿಕೆ ಅಂತ ಕರೀತೀವಿ ನಾವು. ಕನ್ನಡದಲ್ಲಿ ಹುದುಗುವಿಕೆ. ಆಲ್ಕೋಹಾಲ್ ತಯಾರಿಸುವ ವಿಧಾನ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಕೆಲವೊಂದು ಧಾನ್ಯಗಳನ್ನು ಅಥವಾ ಕೆಲವೊಂದು ಫ್ರೂಟ್ಸ್ ಗಳನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ನೀರಿನಲ್ಲಿ ಕೊಳಿಸಿಬಿಟ್ಟು ಆಲ್ಕೋಹಾಲ್ ಅಥವಾ ವೈನ್ ಗಳನ್ನ ತಯಾರು ಮಾಡ್ಕೊಂಡು ಬರ್ತಾರ. ಇಲ್ಲಿ ಆ ಒಂದು ತಯಾರಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಎನ್ನುವರು. ಗೊತ್ತಿರಲಿ, ಇಲ್ಲಿ ಯಾವುದು ಅತಿ ಹೆಚ್ಚು ನೀರಿನಲ್ಲಿ ಕೊಳಿಸಿಬಿಟ್ಟು ವೈನ್ ಅನ್ನ ತಯಾರು ಮಾಡಿರ್ತಾರೋ ಅದು ಬಹಳಷ್ಟು ಏನಾಗಿರ್ತದ, ಕಾಸ್ಟ್ಲಿ ಆಗಿರ್ತದ, ಜೊತೆಗೆ ಕ್ವಾಲಿಟಿ ಆಗಿರುತ್ತದೆ ಅಂತ ಹೇಳಿ ಕೂಡ ನೀವು ನೋಡಿರ್ತೀರಿ. ಸರ್ ಆಲ್ಕೋಹಾಲ್ ಒಂದು ಡೇಂಜರ್, ಮತ್ತೆ ಅದರಾಗ ಇಲ್ಲಿ ಕ್ವಾಲಿಟಿ ಅಂತ ಹೇಳಿ ಕೇಳಬಾರದು. ಗೊತ್ತಿರಲಿ, ಈ ರೀತಿ ಒಂದು ಫರ್ಮೆಂಟೇಷನ್ ಹುದುಗುವಿಕೆ ಪಾಯಿಂಟ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಸುಕ್ರೋಸ್ ಅಂತ ಹೇಳಿ ನೋಡಿದಾಗ ಸುಕ್ರೋಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಕೇಳಿದ್ರೆ ಕಬ್ಬಿನಲ್ಲಿ ಕಂಡು ಬರುತ್ತದೆ. ಕಬ್ಬಿನಲ್ಲಿ ಕಂಡು ಬರುತ್ತದೆ. ಕಬ್ಬಿನಲ್ಲಿ ಅಂತ ಹೇಳಿ ನೋಡಿದಾಗ ಸುಗರ್ ಕೇನ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಸುಗರ್ ಕೇನ್, ಸುಗರ್ ಕೇನ್ ಕಬ್ಬಿನಲ್ಲಿ ಕಂಡು ಬರುತ್ತದೆ. ಸಕ್ಕರೆ ನಾಡು, ಕಬ್ಬು ಬೆಳೆಯುತ್ತಾರೆ, ನೀವೆಲ್ಲ ಕೇಳಿರಬಹುದು. ಈ ರೀತಿ ಕಬ್ಬು ಅಂತ ಹೇಳಿ ಸುಗರ್ ಕೇನ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಕಬ್ಬಿನಲ್ಲಿ ಕಂಡು ಬರತಕ್ಕಂತ ಒಂದು ದ್ವಿಶರ್ಕರ ಯಾವುದು ಅಂತ ಹೇಳಿ ಕೇಳಿದಾಗ ಸುಕ್ರೋಸ್ ಅಂತ ಹೇಳ್ತಾ ಇದೀವಿ. ಸುಕ್ರೋಸ್ ಅಂತಕ್ಕಂತ ಒಂದು ದ್ವಿಶರ್ಕರ ಕಂಡು ಬರುತ್ತದೆ. ಕಬ್ಬಿನಲ್ಲಿ ಕಂಡು ಬರುವುದರಿಂದ ಈ ಒಂದು ಸುಕ್ರೋಸ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದ್ರೆ ಸುಕ್ರೋಸ್ ಅನ್ನು ಕೇನ್ ಶುಗರ್ ಎನ್ನುವರು. ಸುಕ್ರೋಸ್ ಅನ್ನ ಕೇನ್ ಶುಗರ್ ಅಂತ ಹೇಳಿ ಕರಿತೀವಿ ನಾವು. ಸುಗರ್ ಕೇನ್, ಸುಗರ್ ಕೇನ್ ಅಲ್ಲಿ ಹೆಚ್ಚಾಗಿ ಸುಕ್ರೋಸ್ ಕಂಡು ಬರುವುದರಿಂದ ಸುಕ್ರೋಸ್ ಅನ್ನು ಏನೆಂದು ಕರೆಯುತ್ತೇವೆ, ಕೇನ್ ಶುಗರ್ ಎಂದು ಕರೆಯುತ್ತೇವೆ ಅಂತ ಹೇಳ್ತಾ ಇದೀವಿ. ಕೇನ್ ಶುಗರ್ ಎನ್ನುವರು. ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ಒಂದು ದ್ವಿಶರ್ಕರಗಳಲ್ಲೇ ಅತಿ ಹೆಚ್ಚು ಸಿಹಿಯಾಗಿದೆ, ಅತಿ ಸಿಹಿಯಾಗಿದೆ. ದ್ವಿಶರ್ಕರಗಳಲ್ಲಿ ಅತಿ ಹೆಚ್ಚು ಸಿಹಿಯಾಗಿದೆ ಯಾವುದು, ಸುಕ್ರೋಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ಸುಕ್ರೋಸ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಕಬ್ಬಿನಲ್ಲಿ ಕಂಡು ಬರ್ತದ, ಸುಗರ್ ಕೇನ್ ಅಲ್ಲಿ ಕಂಡು ಬರೋದ್ರಿಂದ ಕೇನ್ ಶುಗರ್ ಅಂತ ಹೇಳಿ ಕರೆದಿವಿ. ಅತಿ ಹೆಚ್ಚು ಸಿಹಿಯಾಗಿದೆ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಇದನ್ನ ನಾವು ಏನಂತ ಹೇಳ್ತೀವಿ, ಟೇಬಲ್ ಶುಗರ್ ಅಂತ ಹೇಳಿ ಕರಿತೀವಿ ನಾವು. ಏನೆಂದು ಕರೆಯುತ್ತೇವೆ, ಟೇಬಲ್ ಶುಗರ್. ಪ್ರಶ್ನೆ ಕೇಳ್ತಾನ, ಈ ಕೆಳಗಿನ ಯಾವುದನ್ನು ಟೇಬಲ್ ಶುಗರ್ ಎನ್ನುವರು. ಸರ್ ನಾವು ಟೇಬಲ್ ಮೇಲೆ ಸಕ್ಕರೆ ಇಟ್ಟು ತಿಂತೀವಿ, ಅದಕ್ಕೆ ಟೇಬಲ್ ಶುಗರ್ ಅಂತ ಹೇಳಿ ಕರೀತಾರೇನ್ರಿ? ಅಲ್ಲ. ಇಲ್ಲಿ ಈ ಕೆಮಿಸ್ಟ್ರಿ ಅಂತ ಹೇಳಿ ಅಬ್ಸರ್ವ್ ಮಾಡಿದಾಗ ಯಾವುದನ್ನ ನಾವು ತಿಂತೀವಲ್ಲ ಅದನ್ನ ಟೇಬಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ ನಾವು. ಉದಾಹರಣೆಗೆ ಟೇಬಲ್ ಸಾಲ್ಟ್ ಎಂದು ಯಾವುದನ್ನು ಕರೆಯುತ್ತಾರೆ, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅನ್ನ ಟೇಬಲ್ ಸಾಲ್ಟ್ ಅಂತ ಹೇಳ್ತೇವೆ. ಸುಕ್ರೋಸ್ ಅನ್ನ ಏನೆಂದು ಕರೆಯುತ್ತೇವೆ, ಟೇಬಲ್ ಶುಗರ್ ಎಂದು ಕರೆಯುತ್ತೇವೆ ಅಂತ ಹೇಳ್ತಾ ಇದೀವಿ. ಸರಿಯಾಗಿ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ, ಸುಕ್ರೋಸ್. ದೆನ್ ನೆಕ್ಸ್ಟ್ ಒನ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್ ಗಳಿಂದ ಮಾಡಲ್ಪಟ್ಟಿದೆ ಲ್ಯಾಕ್ಟೋಸ್. ಇದು ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿ ನೋಡಿದ್ರೆ ಇದು ಕೂಡ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರುತ್ತದೆ.
ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರತಕ್ಕಂತ ಒಂದು ದ್ವಿಶರ್ಕರೆ ಯಾವುದು? ಲ್ಯಾಕ್ಟೋಸ್. ಏಕ ಶರ್ಕರೆ ಯಾವುದು? ಗೆಲಾಕ್ಟೋಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ಒಂದು ಲ್ಯಾಕ್ಟೋಸ್ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರುತ್ತದೆ. ಹಸುವಿನ ಹಾಲಿನಲ್ಲಿ ಲ್ಯಾಕ್ಟೋಸ್ ಎಷ್ಟು ಪ್ರತಿಶತ ಕಂಡು ಬರುತ್ತದೆ ಅಂತ ಹೇಳಿ ಕೇಳಿದರೆ, ಹಸುವಿನ ಹಾಲಿನಲ್ಲಿ ಈ ಒಂದು ಲ್ಯಾಕ್ಟೋಸ್ 2 to 4% ಮಾತ್ರ ಕಂಡು ಬರುತ್ತದೆ. ಹಾಗಾದರೆ ತಾಯಿಯ ಎದೆ ಹಾಲಿನಲ್ಲಿ ಎಷ್ಟು ಪ್ರತಿಶತ ಲ್ಯಾಕ್ಟೋಸ್ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ, ಒಂದು ಸರಾಸರಿಯಲ್ಲಿ ಗೊತ್ತಿರಬೇಕು. 6 to 8% ಅಂತ ಹೇಳ್ತೇವೆ. 6 to 8%. ಹಸುವಿನ ಹಾಲಿನಲ್ಲಿ ಲ್ಯಾಕ್ಟೋಸ್ 2 to 4% ಕಂಡು ಬರುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಈ ಒಂದು ಲ್ಯಾಕ್ಟೋಸ್ ಹೆಚ್ಚಾಗಿ ಕಂಡು ಬರುತ್ತದೆ. 6 to 8% ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಪಾಯಿಂಟ್ ಗೊತ್ತಿರಬೇಕು. ಇದೊಂದು ಎವರೇಜ್ ಪಾಯಿಂಟ್ ಅನ್ನು ಕೊಟ್ಟಿನಿ. ನಿರ್ದಿಷ್ಟವಾಗಿ ಎಲ್ಲ ಬೇರೆ ಬೇರೆ ಬುಕ್ಗಳಲ್ಲಿ ಬೇರೆ ಬೇರೆ ಇರ್ತದೆ. ಒಂದು ಸರಾಸರಿಯಲ್ಲಿ ಕೊಟ್ಟಿನಿ, ಸರಿಯಾಗಿ ಗೊತ್ತಿರಲಿ, ನೆನಪಿಟ್ಕೊಳ್ಳಿ. ಇಲ್ಲಿ ನೋಡ್ರಿ, ಕೆಲವೊಮ್ಮೆ ತಾಯಿಯ ಎದೆ ಹಾಲು ಉತ್ಪತ್ತಿ ಆಗಲಿಲ್ಲ ಅಂತ ತಿಳ್ಕೊರಿ, ಆ ಮಗುವಿಗೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಹಸುವಿನ ಹಾಲನ್ನ ಕುಡಿಸ್ತಾರೆ. ನೀವು ಕೇಳಿರ್ಬೋದು, ಸಾಮಾಜಿಕವಾಗಿ ಕೇಳಿರ್ತೀರಿ, ಒಂದು ಹಸುವಿನ ಹಾಲನ್ನ ಕುಡಿಸುತ್ತಾರೆ ಅಂತ ಹೇಳಿದಾಗ ಕಾರಣ ಈ ಒಂದು ಹಸುವಿನ ಹಾಲಿನಲ್ಲಿ 2 to 4% ಏನು ಕಂಡು ಬರ್ತದ? ಲ್ಯಾಕ್ಟೋಸ್ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಲ್ಯಾಕ್ಟೋಸ್, ಸುಕ್ರೋಸ್, ಇನ್ನೊಂದು ಮಾಲ್ಟೋಸ್ ಇವೆಲ್ಲ ಏನಾಗಿವೆ? ದ್ವಿಶರ್ಕರಗಳಾಗಿವೆ ಅಂತ ಹೇಳ್ತೀವಿ. ಸರಿಯಾಗಿ ಪಾಯಿಂಟ್ಸ್ ಅನ್ನ ಬರ್ಕೊಂಡು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಒನ್, ದ್ವಿಶರ್ಕರಗಳ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು. ನಂಬರ್ 3, ಬಹುಶರ್ಕರಗಳು, ಪಾಲಿಸ್ಯಾಕರೈಡ್ಸ್. ಪಾಲಿ ಅಂದ್ರೆ ಏನು? ಬಹಳಷ್ಟು ಅಂತ ಅರ್ಥ. ಬಹುಶರ್ಕರಗಳು ಅನೇಕ ಏಕಶರ್ಕರಗಳಿಂದ ಮಾಡಲ್ಪಟ್ಟಿವೆ ಬಹುಶರ್ಕರಗಳು ಅಂತ ಹೇಳ್ಕೊಳ್ತಾ ಇದೀವಿ. ಈ ಒಂದು ಬಹುಶರ್ಕರಗಳ ಸೂತ್ರ ಏನಾಗಿದೆ ಅಂತ ಹೇಳಿ ನೋಡಿದಾಗ, ಬಹುಶರ್ಕರಗಳ ಸೂತ್ರ ಏನಾಗಿದೆ ಅಂತ ಹೇಳಿದ್ರೆ C6H10O5 N ಅಂತ ಹೇಳಿ ಕೊಟ್ಟಿರ್ತಾನೆ. ಅಂದ್ರೆ ಈ ಒಂದು ಬಹುಶರ್ಕರಗಳು ಅನೇಕ ಏಕಶರ್ಕರಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿರಬಹುದು. ಇಲ್ಲಿ ಸೂತ್ರ ಅಂತ ಹೇಳಿದಾಗ C6H10O5 ಅಂತ ಹೇಳ್ತಾ ಇದೀವಿ. ಇಲ್ಲಿ ಕೆಳಗಡೆ N ಬರ್ದಾರ. N ಅಂದ್ರೆ ಏನು ಅಂತ ಹೇಳಿ ನೋಡಿದಾಗ ನಂಬರ್ ಆಫ್ ಮೋನೋಸ್ಯಾಕರೈಡ್ಸ್ ಅಂತ ಅರ್ಥದ. ಮೋನೋಸ್ಯಾಕರೈಡ್ಸ್ ಶಾರ್ಟ್ ಆಗಿ ಬರೀತಾರೆ ನೋಡ್ರಿ, ನೆನ್ಪಿಟ್ಕೊರಿ. ನಂಬರ್ ಆಫ್ ಮೋನೋಸ್ಯಾಕರೈಡ್ಸ್. ಏನಂದ್ರೆ ಏನು? ನಂಬರ್ ಆಫ್ ಮೋನೋಸ್ಯಾಕರೈಡ್ಸ್. ಈ ರೀತಿ ಪಾಲಿಸ್ಯಾಕರೈಡ್ ಬಹುಶರ್ಕರಗಳ ಒಂದು ಸೂತ್ರ C6H10O5. ಹಾಗಾದ್ರೆ ಈ ಒಂದು ಬಹುಶರ್ಕರಗಳಿಗೆ ಉದಾಹರಣೆಗಳು ಏನು ಅಂತ ಹೇಳಿ ನೋಡಿದರೆ, ಬಹುಶರ್ಕರಗಳಿಗೆ ಉದಾಹರಣೆಗಳು ನಂಬರ್ ಒನ್ ಸ್ಟಾರ್ಚ್, ಪಿಷ್ಟ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಸ್ಟಾರ್ಚ್, ಪಿಷ್ಟ. ನಂಬರ್ 2 ಸೆಲ್ಯುಲೋಸ್. ನಂಬರ್ 3 ಗ್ಲೈಕೋಜನ್. ಇಲ್ಲಿ ಒಂದೊಂದು ಪಾಯಿಂಟ್ಸ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಪಿಷ್ಟ ಅಂತ ಹೇಳಿ ನೋಡಿದರೆ ಸ್ಟಾರ್ಚ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಸ್ಟಾರ್ಚ್, ಈ ಒಂದು ಸ್ಟಾರ್ಚ್ ನ ಬಗ್ಗೆ ಮಾಹಿತಿ. ಸ್ಟಾರ್ಚ್ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಪೊಟ್ಯಾಟೋದಲ್ಲಿ ಕಂಡು ಬರುತ್ತದೆ. ಸ್ಟಾರ್ಚ್ ಆಲೂಗಡ್ಡೆಯಲ್ಲಿ ಕಂಡು ಬರುತ್ತದೆ. ಈ ಒಂದು ಪಿಷ್ಟ ಹೇಗೆ ಇರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಗಂಜಿಯ ರೂಪದಲ್ಲಿ ಇರ್ತದ. ಯಾವ ರೂಪದಲ್ಲಿ? ಗಂಜಿಯ ರೂಪದಲ್ಲಿ ಇರುತ್ತದೆ. ಗಂಜಿಯ ರೂಪದಲ್ಲಿ ಕಂಡು ಬರುತ್ತದೆ. ಪೊಟ್ಯಾಟೋದಲ್ಲಿ ಕಂಡು ಬರುತ್ತದೆ. ಹೆಚ್ಚಾಗಿ ಸ್ಟಾರ್ಚ್, ಪಿಷ್ಟ ಅಂತ ಹೇಳಿ ಕೊಡ್ತಾ ಇದೀವಿ. ಇದು ಏನಾಗಿದೆ? ಒಂದು ಬಹುಶರ್ಕರವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ನೋಡ್ರಿ, ಸೆಲ್ಯುಲೋಸ್ ಅಂತ ಹೇಳಿ ನೋಡ್ತಾ ಇದೀವಿ. ಸೆಲ್ಯುಲೋಸ್
ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತ ನೋಡಿದಾಗ ಈ ಒಂದು ಸಸ್ಯಗಳ ತೊಗಟೆಗಳಲ್ಲಿ ಕಂಡು ಬರುತ್ತದೆ. ಸಸ್ಯಗಳ ತೊಗಟೆಗಳಲ್ಲಿ ಕಂಡು ಬರುತ್ತದೆ. ಈ ಒಂದು ಸಸ್ಯ ಜೀವಕೋಶ ಅಂತ ಹೇಳಿ ನೋಡಿದಾಗ ಇಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಸಸ್ಯ ಜೀವಗಳಲ್ಲಿ ಕಂಡು ಬರ್ತಕ್ಕಂತ ಒಂದು ಭಾಗ ಯಾವುದು ಅಂತ ಹೇಳಿದಾಗ ಶೆಲ್ ವಾಲ್ ಅಂತ ಹೇಳ್ತೀವಿ. ಶೆಲ್ ವಾಲ್ ಓನ್ಲಿ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್. ಅವರು ಓನ್ಲಿ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್ ಅಂತ ಹೇಳ್ತಾ ಇದೀವಿ. ಈ ಒಂದು ಪ್ರಾಣಿ ಜೀವಕೋಶದಲ್ಲಿ ಶೆಲ್ ವಾಲ್ ಇರುವುದಿಲ್ಲ. ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಯಾವ ಭಿತ್ತಿ? ಕೋಶ ಭಿತ್ತಿ, ಶೆಲ್ ವಾಲ್ ಅಂತ ಹೇಳ್ತಾ ಇದೀವಿ. ಈ ಒಂದು ಶೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಶೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಶೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಕೋಶ ಭಿತ್ತಿಯು ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಿದೆ. ಈ ಒಂದು ಕೋಶ ಭಿತ್ತಿ ಎಲ್ಲಿ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರುತ್ತದೆ. ಅಂದ್ರೆ ಸಾಮಾನ್ಯವಾಗಿ ಸಸ್ಯಗಳ ತೊಗಟೆಯ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಇದೊಂದು ಕೂಡ ಏನಾಗಿದೆ? ಒಂದು ಬಹುಶರ್ಕರವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಸೆಲ್ಯುಲೋಸ್, ಸೆಲ್ಯುಲೋಸ್ ಬಹುಶರ್ಕರವಾಗಿದೆ. ಅದೇ ರೀತಿ ಅಬ್ಸರ್ವ್ ಮಾಡಿರಬಹುದು ಗ್ಲೈಕೋಜನ್ ಅಂತ ಹೇಳಿ ನೋಡ್ತಾ ಇದ್ರಿ. ಗ್ಲೈಕೋಜನ್ ಇದು ಸಾಮಾನ್ಯವಾಗಿ ನಾವು ಮಾನವನ ದೇಹದಲ್ಲಿ ಅಂತ ಹೇಳಿ ನೋಡಿದಾಗ ಎಲ್ಲಿ ಕಂಡು ಬರುತ್ತದ? ಲಿವರ್ ನಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಲಿವರ್ ನಲ್ಲಿ ಕಂಡು ಬರುತ್ತದೆ. ನೆನ್ಪಿಟ್ಕೋರಿ, ಈ ಸ್ಟಾರ್ಚ್, ಸೆಲ್ಯುಲೋಸ್ ಮತ್ತು ಗ್ಲೈಕೋಜನ್ಗಳು ಏನಾಗಿವೆ? ಬಹು ಶರ್ಕರಗಳಾಗಿವೆ ಅಂತ ಹೇಳ್ಕೊಳ್ತೇವೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರತಕ್ಕಂತ ಕೆಲವೊಂದು ಈ ಒಂದು ಶರ್ಕರಗಳ ಬಗ್ಗೆ ಮಾಹಿತಿ ಕೊಟ್ಟೇನೆ, ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟೇನೆ. ಸರಿಯಾಗಿ ನೆನ್ಪಿಟ್ಕೋರಿ. ನಿಮಗೆ ಇನ್ನೂ ಏನಾದ್ರೂ ಹೆಚ್ಚಿಗೆ ಸಿಕ್ಕರೆ ಉದಾಹರಣೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವುಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರ್ರಿ. ಇಲ್ಲಿಗೆ ಈ ಒಂದು ಶರ್ಕರಗಳ ಬಗ್ಗೆ, ಈ ಒಂದು ಶರ್ಕರಗಳ ವಿಧಗಳ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು. ನೆನ್ಪಿಟ್ಕೋರಿ, ಏಕ ಶರ್ಕರಗಳು, ದ್ವಿಶರ್ಕರಗಳು, ಬಹು ಶರ್ಕರಗಳು ಅಂತೇಳಿ ಮಾಹಿತಿ ನೋಡಿದೀವಿ. ಇಲ್ಲಿ ನೋಡ್ರಿ, ಈ ಒಂದು ದ್ವಿಶರ್ಕರಗಳನ್ನೇ ಏನೆಂದು ಕರೆಯುತ್ತೇವೆ ಅಂತ ಹೇಳಿದಾಗ ಆಲಿಗೋಸ್ಯಾಕ್ರೈಡ್ಸ್ ಅಂತ ಹೇಳಿ ಕರಿತೀವಿ ನಾವು. ದ್ವಿಶರ್ಕರಗಳನ್ನೇ ಏನೆಂದು ಕರೆಯುತ್ತೇವೆ? ಆಲಿಗೋಸ್ಯಾಕ್ರೈಡ್ಸ್. ಕೆಲವೊಮ್ಮೆ ಇಲ್ಲಿ ಡೈಸ್ಯಾಕ್ರೈಡ್ ಕೊಡುವ ಬದಲಿಗೆ ಆಲಿಗೋಸ್ಯಾಕ್ರೈಡ್ಸ್ ಅಂತ ಹೇಳಿ ಬರೆದಿರ್ತಾನ. ಆಲಿಗೋಸ್ಯಾಕ್ರೈಡ್ಸ್ ಅಂದ್ರೇನೆ ಏನು? ಡೈಸ್ಯಾಕ್ರೈಡ್ಸ್ ಅಂತ ಹೇಳಿ ನೆನ್ಪಿಟ್ಕೋರಿ. ಇಷ್ಟು ಈ ಒಂದು ಶರ್ಕರಗಳ ಬಗ್ಗೆ ಮಾಹಿತಿ ಅಂತ ಹೇಳಿ ನೋಡಿದೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ಒಂದು ಶರ್ಕರೆಗಳಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳು ಬರುತ್ತವೆ ಅಂತ ಹೇಳಿ ನೋಡ್ತೀವಿ ನಾವು. ಟೆಸ್ಟ್ಸ್, ಪರೀಕ್ಷೆಗಳು ಅಂದರೆ ಯಾವ ರೀತಿ ಪರೀಕ್ಷೆಗಳು ಅಂತ ಹೇಳಿದಾಗ ಮೊದಲನೇದಾಗಿ ಬೆನೆಡಿಕ್ಟ್ ಟೆಸ್ಟ್ ಅಂತ ಹೇಳಿ ಕೊಡ್ತೀವಿ ನಾವು. ಬೆನೆಡಿಕ್ಟ್ ಟೆಸ್ಟ್, ಬೆನೆಡಿಕ್ಟ್ ಟೆಸ್ಟ್. ಈ ಒಂದು ಬೆನೆಡಿಕ್ಟ್ ಟೆಸ್ಟ್ ಅನ್ನ ಯಾವುದಕ್ಕೆ ಮಾಡುತ್ತಾರೆ ಅಂತ ಹೇಳಿ ನೋಡಿದಾಗ ಆಹಾರ ಪದಾರ್ಥಗಳಲ್ಲಿರುವ ಗ್ಲೂಕೋಸ್ ಇರುವಿಕೆಯನ್ನು ಪತ್ತೆ ಹಚ್ಚಲು ಯಾವ ಪರೀಕ್ಷೆಯನ್ನು ಮಾಡುತ್ತಾರೆ ಅಂತೇಳಿ ಎಕ್ಸಾಮ್ಗೆ ಪ್ರಶ್ನೆ ಕೇಳ್ಯಾರ. ಅಂದ್ರೆ ಒಂದು ಆಹಾರ ಪದಾರ್ಥದ ಯಾವ ಆಹಾರ ಪದಾರ್ಥದಲ್ಲಿ ಗ್ಲೂಕೋಸ್ ಇದೆ ಎಂಬುದನ್ನ ಪತ್ತೆ ಹಚ್ಚಲಿಕ್ಕೆ ಒಂದು ಪರೀಕ್ಷೆ ಟೆಸ್ಟ್ ಗಳನ್ನ ಮಾಡಬೇಕಾಗ್ತದ. ಇಲ್ಲಿ ಯಾವ ಪರೀಕ್ಷೆ ಅಂತ ಹೇಳಿ ನೋಡಿದಾಗ ಬೆನೆಡಿಕ್ಟ್ ಟೆಸ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಬೆನೆಡಿಕ್ಟ್ ಟೆಸ್ಟ್ ಅಂದ್ರೆ ಈ ಒಂದು ಗ್ಲೂಕೋಸ್ ಇರುವಿಕೆ ಇಂಪಾರ್ಟೆಂಟ್ ಆಗ್ತದ. PSI ಗೆ ಪ್ರಶ್ನೆ ಕೇಳೋಣ, ನೆನ್ಪಿಟ್ಕೋರಿ. ಆಹಾರ ಪದಾರ್ಥಗಳಲ್ಲಿರುವ ಗ್ಲೂಕೋಸ್ ಇರುವಿಕೆಯನ್ನ ಪತ್ತೆ ಹಚ್ಚಲಿಕ್ಕೆ ಯಾವ ಪರೀಕ್ಷೆ ಮಾಡುತ್ತಾರೆ ಅಂತ ಕೇಳಿದಾಗ ಬೆನೆಡಿಕ್ಟ್ ಟೆಸ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಬೆನೆಡಿಕ್ಟ್ ಟೆಸ್ಟ್ ಮಾಡಬೇಕಾದ್ರೆ ನಮಗೆ ಏನ್ ಬೇಕು ಅಂತ ಹೇಳಿದಾಗ ಬೆನೆಡಿಕ್ಟ್ ಸೊಲ್ಯೂಷನ್ ಬೇಕು. ಬೆನೆಡಿಕ್ಟ್ ಸೊಲ್ಯೂಷನ್, ಬೆನೆಡಿಕ್ಟ್ ದ್ರಾವಣ. ಈ ಒಂದು ಬೆನೆಡಿಕ್ಟ್ ಸೊಲ್ಯೂಷನ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದಾಗ ಕಂಟೆಂಟ್ಸ್ ಏನನ್ನು ಒಳಗೊಂಡಿದೆ ಅಂತ ಹೇಳುತ್ತದೆ. ಪ್ರಿಪರೇಷನ್ ಅಂತ ಹೇಳಿ ನೋಡಿದಾಗ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಸೋಡಿಯಂ ಸಿಟ್ರೇಟ್, ಸೋಡಿಯಂ ಸಿಟ್ರೇಟ್ ಪ್ಲಸ್ ಕಾಪರ್ ಸಲ್ಫೇಟ್, ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅಂತ ಹೇಳ್ತೀವಿ. ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್, ಪೆಂಟಾಹೈಡ್ರೇಟ್ ಕಾಪರ್ ಸಲ್ಫೇಟ್ CuSO4 ಪೆಂಟಾಹೈಡ್ರೇಟ್ ಅಂದ್ರೆ 5H2O ಅಂತ ಅರ್ಥ.
5H2 ಅಂತ ಹೇಳ್ತಾ ಇದೀವಿ. ಇಲ್ಲಿ ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ಸಿಟ್ರೇಟ್ ಮತ್ತು ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಇವುಗಳ ಮಿಶ್ರಣದಿಂದ ಏನು ದೊರೆಯುತ್ತದೆ ಅಂತ ಹೇಳಿದಾಗ ನಮಗೆ ಬೆನೆಡಿಕ್ಟ್ ಅಂತಕ್ಕಂಥ ಒಂದು ಸೊಲ್ಯೂಷನ್ ದ್ರಾವಣ ದೊರೆಯುತ್ತದೆ. ಅದಕ್ಕೆ ಹೆಸರು ಕೊಡ್ತೀವಿ. ಅಲ್ಲಿ ಬೆನೆಡಿಕ್ಟ್ ಅಂತಕ್ಕಂಥ ವಿಜ್ಞಾನಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ, ನೆನ್ಪಿಟ್ಕೋರಿ. ಬೆನೆಡಿಕ್ಟ್ ಸೊಲ್ಯೂಷನ್ ಅಂತ ಹೇಳಿ ಕೊಡ್ತಾ ಇದೀವಿ. ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ಸಿಟ್ರೇಟ್ ಮತ್ತು ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಎಂಬ ಒಂದು ರಾಸಾಯನಿಕಗಳಿಂದ ಮಾಡಲ್ಪಟ್ಟಿದೆ ಬೆನೆಡಿಕ್ಟ್ ಸೊಲ್ಯೂಷನ್. ಈ ಒಂದು ಸೊಲ್ಯೂಷನ್ ಅನ್ನು ತೆಗೆದುಕೊಂಡು, ಈ ಒಂದು ಬೆನೆಡಿಕ್ಟ್ ಸೊಲ್ಯೂಷನ್ ಅನ್ನು ತೆಗೆದುಕೊಂಡು ನಾವು ಏನ್ ಮಾಡೋಣಪ್ಪ ಅಂತ ಹೇಳಿದಾಗ, ಒಂದು ಮೆಕ್ಕೆಜೋಳವನ್ನು ಸ್ವಲ್ಪ ಕಟ್ ಮಾಡೋಣ. ಹಸಿ ಮೆಕ್ಕೆಜೋಳವನ್ನು ತೆಗೆದುಕೊಂಡು ಸ್ವಲ್ಪ ಮೇಲೆ ಕಟ್ ಮಾಡಿಬಿಟ್ಟು ಅದರ ಮೇಲೆ ಈ ಒಂದು ಬೆನೆಡಿಕ್ಟ್ ಸೊಲ್ಯೂಷನ್ ಅನ್ನ ಹಾಕಿದೀವಿ ಅಂತ ತಿಳ್ಕೊರಿ. ಹಾಕಿದ ಭಾಗದಲ್ಲಿ ಪರ್ಪಲ್ ಕಲರ್ ಬಣ್ಣ ಬಂತು ಅಂತ ತಿಳ್ಕೊರಿ. ಇಲ್ಲಿ ಪರ್ಪಲ್ ಅಂತ ಅಷ್ಟೇ ಅಲ್ಲ, ಗೊತ್ತಿರಲಿ, ಆ ಒಂದು ಆಹಾರ ಪದಾರ್ಥದಲ್ಲಿ ಇರತಕ್ಕಂತಹ ಗ್ಲೂಕೋಸ್ ನ ಪ್ರಮಾಣದ ಆಧಾರದ ಮೇಲೆ ಕಲರ್ ಏನಾಗ್ತಾ ಹೋಗ್ತದ, ಚೇಂಜ್ ಆಗ್ತಾ ಹೋಗ್ತದ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಪರ್ಪಲ್ ಅಥವಾ ರೆಡ್ ಕಲರ್ ಸಿಕ್ತಂತ ತಿಳ್ಕೊ, ರೆಡ್ ಕಲರ್ ಗೆ ಪರಿವರ್ತನೆ ಆಯ್ತು ಅಂತ ತಿಳ್ಕೊರಿ. ಅವಾಗ ಆ ಒಂದು ಆಹಾರ ಪದಾರ್ಥದಲ್ಲಿ ಅತಿ ಹೆಚ್ಚು ಏನು ಕಂಡು ಬರ್ತದೆ ಅಂತ ಅರ್ಥ, ಗ್ಲೂಕೋಸ್ ಇರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಸರಿಯಾಗಿ ನೆನ್ಪಿಟ್ಕೋರಿ. ಬೆನೆಡಿಕ್ಟ್ ಟೆಸ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಹಾರ ಪದಾರ್ಥದಲ್ಲಿ ಇರತಕ್ಕಂತ ಗ್ಲೂಕೋಸ್ ಇರುವಿಕೆಯನ್ನು ಪತ್ತೆ ಹಚ್ಚಲು ಸಹಾಯಕವಾಗಿದೆ ಅಥವಾ ಪತ್ತೆ ಹಚ್ಚುವುದಾಗಿದೆ ಅಂತ ಹೇಳ್ಕೊಡ್ತಾ ಇದೀವಿ ಬೆನೆಡಿಕ್ಟ್ ಟೆಸ್ಟ್. ನೆನ್ಪಿಟ್ಕೊಡಿ. ನೆಕ್ಸ್ಟ್ ನೋಡ್ರಿ, ಅಯೋಡಿನ್ ಟೆಸ್ಟ್. ಅಯೋಡಿನ್ ಟೆಸ್ಟ್ ಅಯೋಡಿನ್ ಟೆಸ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಅಯೋಡಿನ್ ಟೆಸ್ಟ್ ಆಹಾರ ಪದಾರ್ಥದಲ್ಲಿರುವ ಸ್ಟಾರ್ಚ್ ಇರುವಿಕೆಯನ್ನು ಪತ್ತೆ ಹಚ್ಚುವುದಾಗಿದೆ. ಆಹಾರ ಪದಾರ್ಥದಲ್ಲಿರುವ ಸ್ಟಾರ್ಚ್ ಇರುವಿಕೆಯನ್ನು ಪತ್ತೆ ಹಚ್ಚುವ ಪರೀಕ್ಷೆ ಯಾವುದು? ಅಯೋಡಿನ್ ಟೆಸ್ಟ್ ಅಂತ ಹೇಳಿ ಕೊಡ್ತೀವಿ. ಇದು ಈ ಒಂದು ಸಾಮಾನ್ಯವಾಗಿ ಅಯೋಡಿನ್ ಟೆಸ್ಟ್ ಅಂತ ನೋಡಿದಾಗ ಇಲ್ಲಿ ನಮಗೆ ನೇರವಾಗಿ ಸಿಗ್ತದ ಅಯೋಡಿನ್ ಸೊಲ್ಯೂಷನ್ ದೊರೆಯುತ್ತದೆ. ಈ ಒಂದು ಅಯೋಡಿನ್ ಸೊಲ್ಯೂಷನ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡೋಣ, ಒಂದು ಪೊಟ್ಯಾಟೊ ತಗೋಣ. ಪೊಟ್ಯಾಟೊ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಈ ಒಂದು ಅಯೋಡಿನ್ ಸೊಲ್ಯೂಷನ್ ಅನ್ನು ಹಾಕಿದ್ವಿ ಅಂತ ತಿಳ್ಕೊರಿ. ಅದೇನ್ ಸೊಲ್ಯೂಷನ್ ಹಾಕಿರ್ತೀವಲ್ಲ ಆ ಭಾಗದಲ್ಲಿ ನಮಗ ಬ್ಲೂ ಬ್ಲಾಕ್ ಬಣ್ಣ ಕಾಣಿಸಿಕೊಂಡರೆ ಆ ಒಂದು ಆಹಾರ ಪದಾರ್ಥದಲ್ಲಿ ಅತಿ ಹೆಚ್ಚು ಏನು ಇದೆ ಎಂದರ್ಥ, ಸ್ಟಾರ್ಚ್ ಇದೆ ಎಂದರ್ಥ. ಗೊತ್ತಿರಲಿ, ಬಣ್ಣಗಳು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಯಾವ ಪರೀಕ್ಷೆ ಯಾವ ಒಂದು ಸೆಕ್ರೆಟ್ ಅನ್ನ ಪತ್ತೆ ಹಚ್ಚುವುದಾಗಿದೆ ಅಂತೇಳಿ ಇಂಪಾರ್ಟೆಂಟ್ ಆಗ್ತದೆ. ನೆನ್ಪಿಟ್ಕೋರಿ. ಈ ಒಂದು ಅಯೋಡಿನ್ ಟೆಸ್ಟ್ ಸ್ಟಾರ್ಚ್ ಇರುವಿಕೆಯನ್ನು ಪತ್ತೆ ಹಚ್ಚುವುದಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಅಯೋಡಿನ್ ಟೆಸ್ಟ್ ಮತ್ತು ಬೆನೆಡಿಕ್ಟ್ ಟೆಸ್ಟ್ ಸರಿಯಾಗಿ ನೆನ್ಪಿಟ್ಕೊಡಿ. ಇನ್ನೊಂದು ಪಾಯಿಂಟ್ ನೋಡೋಣ, ಏನು ಅಂತ ಹೇಳಿ ನೋಡಿದಾಗ ಕೃತಕ ಸಕ್ಕರೆಗಳು ಅಂತ ಹೇಳ್ತೀವಿ ನಾವು. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ಕೃತಕ ಸಕ್ಕರೆಗಳು ಅಂತ ಹೇಳಿ ನೋಡಿದಾಗ ಯಾವ ಕೃತಕ ಸಕ್ಕರೆಗಳು ಅಂತ ಹೇಳಿ ನೋಡಿದ್ರೆ, ಮೊದಲನೇದಾಗಿ ಸುಕ್ರೋಲೋಸ್, second one saccharin, number 3 aspartame, number 4 alitame, saccharin, ಸುಕ್ರೋಲೋಸ್. ಈ ರೀತಿ ಕೃತಕ ಸಕ್ಕರೆಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ಸುಕ್ರೋಲೋಸ್, ಸ್ಯಾಕರಿನ್, ಆಸ್ಪಾರ್ಟೇಮ್, ಅಲಿಟೇಮ್ ಇವು ಏನಾಗಿವೆ ಅಂತ ಪ್ರಶ್ನೆ ಕೊಡ್ತಾನ. ಕೆಲವೊಮ್ಮೆ ನೋಡ್ರಿ ಅಲಿಟೇಮ್ ಏನಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇದೊಂದು ಕೃತಕ ಏನಾಗಿದೆ, ಸಕ್ಕರೆಯಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ ಈ ಒಂದು ಕೃತಕವಾಗಿ ತಯಾರು ಮಾಡ್ಕೊಂಡು ಬರ್ತಾರ. ಸುಕ್ರೋಲೋಸ್ ಅಂತ ಹೇಳಿ ನೋಡಿದಾಗ ಇದು ಸುಕ್ರೋಸ್ ಗಿಂತ ಒಂದು 100 ಪಟ್ಟು ಏನು ಹೊಂದಿರುತ್ತದೆ ಅಂತ ಹೇಳಿದಾಗ ಸಿಹಿಯನ್ನು ಹೊಂದಿರುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಸುಕ್ರೋಸ್ ಗಿಂತ ಅತಿ ಹೆಚ್ಚು ಸಿಹಿ ಆಗಿರ್ತಾವ ಅಂತ ಅರ್ಥ. ಸುಕ್ರೋಸ್ ಗಿಂತ ಅತಿ ಹೆಚ್ಚು ಸಿಹಿಯಾಗಿವೆ. ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಗಳಲ್ಲಿ ಯಾವುದು ಅತಿ ಹೆಚ್ಚು ಸಿಹಿಯಾಗಿದೆ ಅಂತ ಹೇಳಿ ಕೇಳಿದ್ರೆ ಅಲಿಟೇಮ್ ಏನಾಗಿದೆ, ಅತಿ ಹೆಚ್ಚು ಸಿಹಿಯಾಗಿದೆ. ಅಲಿಟೇಮ್ ಅತಿ ಹೆಚ್ಚು ಏನಾಗಿದೆ, ಸಿಹಿಯಾಗಿದೆ. ಪ್ರಶ್ನೆ ಕೇಳೋಣ, ಈ ಕೆಳಗಿನ ಯಾವುದು ಅತಿ ಹೆಚ್ಚು ಸಿಹಿಯಾಗಿದೆ ಅಂತ ಹೇಳಿ ಪ್ರಶ್ನೆ ಯಾವಾಗ ಬಂದಿತ್ತು ಅಂತ ಹೇಳಿದಾಗ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2021 2021 TET ಪ್ರಶ್ನೆ ಇದು. ಈ ಕೆಳಗಿನ ಯಾವುದು ಅತಿ ಹೆಚ್ಚು ಸಿಹಿಯಾಗಿದೆ ಅಂತ ಕೇಳಿದ್ರೆ ಅಲಿಟೇಮ್ ಅಂತ ಹೇಳಿ
ಆನ್ಸರ್ ನೋಡ್ತಾ ಇದೀವಿ. ಅಲಿಟೇಮ್ ಅತಿ ಹೆಚ್ಚು ಸಿಹಿ ಆಗಿದೆ, ಎಲ್ಲವುಗಳಲ್ಲಿ ಅತಿ ಹೆಚ್ಚು ಸಿಹಿ ಅಲಿಟೇಮ್. ಅದೇ ರೀತಿ ನೋಡ್ರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಆಸ್ಪಾರ್ಟೇಮ್ ಎಂತ ಪೆಪ್ಟೈಡ್ ಆಗಿದೆ ಅಂತ ಹೇಳಿ ಒಂದ್ಸರಿ ಪ್ರಶ್ನೆ ಕೇಳೋಣ, ನೆನ್ಪಿಟ್ಕೊರಿ. ಇದೊಂದು ಪಾಯಿಂಟ್ಸ್ ಅನ್ನ ನೀವು ಕೂಡ ಒಂದು ಕಲೆಕ್ಟ್ ಮಾಡ್ಕೊಳ್ತಾ ಬರ್ರಿ. ಆಸ್ಪಾರ್ಟೇಮ್ ಅಂತ ಹೇಳಿ ನೋಡಿದಾಗ ಇದು ಏನಾಗಿದೆ ಅಂತ ಹೇಳಿದ್ರೆ ಡೈಪೆಪ್ಟೈಡ್ ಆಗಿದೆ ಅಂತ ಹೇಳ್ತೀವಿ ನಾವು. ಡೈಪೆಪ್ಟೈಡ್ ಏನಾಗಿದೆ? ಡೈಪೆಪ್ಟೈಡ್ ಆಗಿದೆ. ಆಸ್ಪಾರ್ಟೇಮ್ ಏನಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಡೈಪೆಪ್ಟೈಡ್ ಆಗಿದೆ. ಪ್ರಶ್ನೆ ಯಾವಾಗ ಕೇಳಿದ್ದ ಅಂತ ಹೇಳಿದಾಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮಿನೇಷನ್ 2021. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮಿನೇಷನ್ 2021 ಅಲ್ಲಿ ಪ್ರಶ್ನೆ ಬಂದದ. ಡೈಪೆಪ್ಟೈಡ್ ಆಸ್ಪಾರ್ಟೇಮ್ ಏನಾಗಿದೆ? ಇದೊಂದು ಡೈಪೆಪ್ಟೈಡ್ ಆಗಿದೆ, ಇದೊಂದು ಕೃತಕ ಸಕ್ಕರೆ ಆಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ನೆನ್ಪಿಟ್ಕೊರಿ, ಅಲಿಟೇಮ್ ಅತಿ ಹೆಚ್ಚು ಸಿಹಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದೀವಿ, ಅತಿ ಹೆಚ್ಚು ಸಿಹಿ ಆಗಿದೆ. ಇವುಗಳ ಮೇಲೆ ಸ್ವಲ್ಪ ಮಾಹಿತಿಯನ್ನ ಸರಿಯಾಗಿ ನೆನ್ಪಿಟ್ಕೊರಿ. ಅಂದರೆ ಈ ಒಂದು ಕೃತಕ ಸಕ್ಕರೆಗಳನ್ನ ಈ ಒಂದು ಬೇಕರಿ ಆಹಾರ ಪದಾರ್ಥಗಳನ್ನ ತಯಾರಿಕೆಯಲ್ಲಿ ಅತಿ ಹೆಚ್ಚು ಏನ್ ಮಾಡ್ತಾ ಬರ್ತಾ ಇದ್ರೆ ಬಳಸುತ್ತಾರೆ ಅಂತ ಹೇಳುತ್ತೇವೆ. ಅದೇ ರೀತಿ ಈ ಒಂದು ನಾವೇನು ಸಾಫ್ಟ್ ಡ್ರಿಂಕ್ಸ್ ಅನ್ನ ಕುಡಿತಾ ಬರ್ತೀವಿ ನೋಡಿ, ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಅದೇ ರೀತಿ ಕೋಲ್ಡ್ ಡ್ರಿಂಕ್ಸ್ ಆಗಿರಬಹುದು, ಅಲ್ಲಿ ಸ್ವೀಟ್ ಬರ್ಲಿಕ್ಕೆ ಕಾರಣ ಇಲ್ಲಿ ನೋಡಿ, ಒಂದೇ ಒಂದು ಹನಿಯನ್ನ ನಾವೇನಾದ್ರೂ ಅಲಿಟೇಮ್ ಹಾಕಿದ್ವಿ ಅಂತ ತಿಳ್ಕೊಂಡು ಇಡೀ ಒಂದು ನೀರ್ ಏನಾಗ್ಬೋದು, ಸಿಹಿ ಆಗ್ಬೋದು ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಕೃತಕ ಸಕ್ಕರೆಗಳು ಇಂಥವುಗಳನ್ನ ನಾವು ಅತಿ ಹೆಚ್ಚು ಎಲ್ಲಿ ಬಳಸಬಾರದು ಅಂತ ಹೇಳ್ತಾರೆ, ಸರ್ಕಾರದವರು ಹೇಳ್ತಾರೆ. ಅತಿ ಹೆಚ್ಚು ಇವುಗಳನ್ನ ಕೃತಕ ಸಕ್ಕರೆಗಳನ್ನ ಬೇಕರಿ ಪದಾರ್ಥಗಳಾಗಿರ್ಬೋದು ಅಥವಾ ಒಂದು ಕೋಲ್ಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಗಳ ತಯಾರಿಕೆಯಲ್ಲಿ ಅತಿ ಹೆಚ್ಚು ಬಳಸಬೇಡ್ರಿ ಅಂತ ಹೇಳ್ತಾರೆ. ಬಳಸುವುದರಿಂದ ಏನಾಗ್ತದ, ಮಾನವನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತವೆ ಅಂತ ಹೇಳಿ ಒಂದು ಪಾಯಿಂಟ್ ಅದ. ಅದಕ್ಕಾಗಿ ನೆನ್ಪಿಟ್ಕೋರಿ, ಆರ್ಟಿಫಿಷಿಯಲ್ ಕೃತಕ ಸಕ್ಕರೆಗಳು ಸುಕ್ರೋಲೋಸ್, ಸ್ಯಾಕರಿನ್, ಆಸ್ಪಾರ್ಟೇಮ್, ಅಲಿಟೇಮ್. ಇಲ್ಲಿಗೆ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು. ಕಾರ್ಬೋಹೈಡ್ರೇಟ್ಸ್ ನೆನ್ಪಿಟ್ಕೋರಿ, ಈ ಒಂದು ಕಾರ್ಬೋಹೈಡ್ರೇಟ್ಸ್ ಇಂದ ಮಾನವನ ದೇಹಕ್ಕೆ ಎನರ್ಜಿ ದೊರೆಯುತ್ತದೆ ಅಂತ ಹೇಳ್ತೇವೆ. ಎನರ್ಜಿ ದೊರೆಯುತ್ತಾ ಇದೆ ಅಂತ ಹೇಳಿದ್ವಿ. ಈ ಒಂದು ಕಾರ್ಬೋಹೈಡ್ರೇಟ್ ಗಳ ಕೊರತೆಯಿಂದ ಏನಾಗಬಹುದು ಅಂತ ಹೇಳಿದಾಗ ಅಶಕ್ತತೆ ಉಂಟಾಗಬಹುದು ಅಂತ ಹೇಳ್ತೇವೆ ನಾವು. ಕಾರ್ಬೋಹೈಡ್ರೇಟ್ ಗಳ ಕೊರತೆಯಿಂದ ಏನಾಗ್ತದ, ಅಶಕ್ತತೆ ಉಂಟಾಗಬಹುದು ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಒಂದು ಆಹಾರದ ಘಟಕ ಯಾವುದು ಅಂತ ಕೇಳಿದ್ರೆ ಲಿಪಿಡ್ಸ್ ಅಂತ ಹೇಳ್ತೀವಿ. ಮೇನ್ ಹೆಡ್ಲೈನ್ ಹಾಕೊಟ್ರೆ ಲಿಪಿಡ್. ಲಿಪಿಡ್ಸ್ ಸೆಕೆಂಡ್ ಒನ್ ಆಹಾರದ ಘಟಕ ಲಿಪಿಡ್ಸ್. Lipids or fats or oils ಅಥವಾ ಕೊಬ್ಬುಗಳು ಅಂತ ಹೇಳ್ತೀವಿ. ಕೊಬ್ಬುಗಳು ಅಥವಾ ಎಣ್ಣೆಗಳು ಆರ್ ಫ್ಯಾಟ್ಸ್ ಆರ್ ಆಯಿಲ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಲಿಪಿಡ್ಗಳು ಕೂಡ ಆಹಾರ ಪದಾರ್ಥ, ಒಂದು ಆಹಾರದ ಘಟಕ ಅಂತ ಹೇಳ್ತಾ ಇದೀವಿ. ಇಲ್ಲಿ ಲಿಪಿಡ್ಗಳಲ್ಲಿ ಕೂಡ ರಾಸಾಯನಿಕವಾಗಿ ಏನೇನು ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಕಾರ್ಬನ್ ಇರ್ತದ, ಹೈಡ್ರೋಜನ್ ಇರ್ತದ, ಜೊತೆಗೆ ಆಕ್ಸಿಜನ್ ಕಂಡು ಬರುತ್ತದೆ. ಇಲ್ಲಿ ಕಾರ್ಬೋಹೈಡ್ರೇಟ್ ಗಳಲ್ಲಿ ಕೂಡ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರುವುದನ್ನ ಅಬ್ಸರ್ವ್ ಮಾಡಿದ್ದೀವಿ. ಈ ಒಂದು ಕಾರ್ಬೋಹೈಡ್ರೇಟ್ ಗಳಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತದೆ, ಆದರೆ ಲಿಪಿಡ್ಸ್ ಗಳಲ್ಲಿ ಆಮ್ಲಜನಕದ ಪ್ರಮಾಣ ಸ್ವಲ್ಪ ಏನಾಗಿರ್ತದ, ಕಡಿಮೆಯಾಗಿರುತ್ತದೆ. ಎಷ್ಟೇ ಡಿಫರೆನ್ಸ್ ಇರ್ತದೆ ನೆನ್ಪಿಟ್ಕೋರಿ. ಈ ಒಂದು ಲಿಪಿಡ್ಸ್ ಅಂತ ಹೇಳಿ ನೋಡಿದಾಗ ಮಾನವನ ದೇಹಕ್ಕೆ ಏನು ಒದಗಿಸುತ್ತವೆ, ಶಕ್ತಿ ಒದಗಿಸುತ್ತವೆ. ಲಿಪಿಡ್ಗಳು ಕೂಡ ಲಿಪಿಡ್ಗಳನ್ನು ತಿನ್ನುವುದರಿಂದ ಮಾನವನ ದೇಹಕ್ಕೆ ಏನು ದೊರೆಯುತ್ತದೆ, ಎನರ್ಜಿ ದೊರೆಯುತ್ತದೆ. ಹಾಗಾದರೆ 1 ಗ್ರಾಂ ಲಿಪಿಡ್ ತಿನ್ನುವುದರಿಂದ 1 ಗ್ರಾಂ ಲಿಪಿಡ್ ತಿನ್ನುವುದರಿಂದ ಮಾನವನ ದೇಹಕ್ಕೆ ಎಷ್ಟು ಎನರ್ಜಿ ದೊರೆಯುತ್ತದೆ ಅಂತೇಳಿ ಕೇಳಿದರೆ ಸುಮಾರು 9 ಕ್ಯಾಲೋರಿಗಳಷ್ಟು ಎನರ್ಜಿ ದೊರೆಯುತ್ತದೆ. ನೋಡ್ರಿ, ಆಹಾರ ಘಟಕಗಳಲ್ಲಿ ಅತಿ ಹೆಚ್ಚು ಎನರ್ಜಿಯನ್ನ ಕೊಡ್ತಕ್ಕಂತ ಒಂದು ಆಹಾರದ ಘಟಕ ಯಾವುದು, ಲಿಪಿಡ್ ಅಂತ ಹೇಳಿ ಕೊಡ್ತಾ ಇದೀವಿ. ಲಿಪಿಡ್ಸ್ 1 ಗ್ರಾಂ ಲಿಪಿಡ್ ತಿನ್ನುವುದರಿಂದ 9 ಕ್ಯಾಲೋರಿಗಳಷ್ಟು ಎನರ್ಜಿ ದೊರೆಯುತ್ತದೆ ಅಂತ ಹೇಳಿದ್ದೀವಿ. ಜೊತೆಗೆ ಈ ಒಂದು ಲಿಪಿಡ್ಸ್ ಅಂತ ಹೇಳಿ ನೋಡಿದಾಗ ಸಸ್ಯ ಮತ್ತು ಪ್ರಾಣಿ ಎರಡೂ ಮೂಲದಿಂದಲೂ ಏನಾಗುತ್ತವೆ, ದೊರೆಯುತ್ತವೆ ಅಂತ ಹೇಳ್ತೀವಿ. ಸಸ್ಯ ಮತ್ತು ಪ್ರಾಣಿ ಎರಡೂ ಮೂಲದಿಂದಲೂ ಲಿಪಿಡ್ಗಳು ದೊರೆಯುತ್ತವೆ. ಸಾಮಾನ್ಯವಾಗಿ ಲಿಪಿಡ್ಸ್ ಅಂತ ಹೇಳಿದಾಗ ಎಣ್ಣೆ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡ್ತಾರೆ, ಎಣ್ಣೆ ಕಂಡು ಬರ್ತದೆ ಅಂತ ಹೇಳ್ತೀರಿ. ಇಲ್ಲಿ ಈ ಒಂದು ಸಸ್ಯಜನ್ಯದಿಂದ ಅಂತ ಹೇಳಿ ನೋಡಿದಾಗ ಶೇಂಗಾ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಕೊಬ್ಬರಿ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಸೋಯಾಬೀನ್ ಆಗಿರ್ಬೋದು, ಆಮೇಲೆ
ಸೂರ್ಯಕಾಂತಿ, ಈ ರೀತಿ ಸಸ್ಯಜನ್ಯದಿಂದ ದೊರೆತಕ್ಕಂತಹ ಎಣ್ಣೆ ಪದಾರ್ಥಗಳು ಅಂತ ಹೇಳಿ ಕೊಡ್ತೀವಿ ಅಥವಾ ಲಿಪಿಡ್ಸ್. ಪ್ರಾಣಿಜನ್ಯದಿಂದ ಅಂತ ಹೇಳಿ ನೋಡಿದರೆ, ಪ್ರಾಣಿಜನ್ಯದಿಂದ ಅಂತ ಹೇಳಿ ನೋಡಿದಾಗ ನಾವು ಹಾಲು ಕೊಡಬಹುದು, ಹಾಲಿನ ಉತ್ಪನ್ನಗಳು, ಮೊಟ್ಟೆ ಆಗಿರಬಹುದು, ಮಾಂಸವಾಗಿರಬಹುದು, ಈ ರೀತಿ ಒಂದು ಲಿಪಿಡ್ಸ್ ದೊರೆಯುತ್ತವೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಸಸ್ಯ ಮತ್ತು ಪ್ರಾಣಿ ಮೂಲದಿಂದ ದೊರೆಯುತ್ತವೆ. 1 ಗ್ರಾಮ್ ಲಿಪಿಡ್ ತಿನ್ನೋದ್ರಿಂದ ಸುಮಾರು 9 ಕ್ಯಾಲೋರಿಗಳಷ್ಟು ಏನು ದೊರೆಯುತ್ತದೆ, ಎನರ್ಜಿ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ಒಂದು ಲಿಪಿಡ್ಸ್ ಅಂತ ಹೇಳಿದಾಗ ಟೈಪ್ಸ್ ಆಫ್ ಲಿಪಿಡ್ಸ್, ಟೈಪ್ಸ್ ವಿಧಗಳು, ಕೊಬ್ಬುಗಳ ವಿಧಗಳು, ಟೈಪ್ಸ್ ಆಫ್ ಲಿಪಿಡ್ಸ್. ಮೊದಲನೇದಾಗಿ ಪರ್ಯಾಪ್ತ ಕೊಬ್ಬು, ಪರ್ಯಾಪ್ತ ಕೊಬ್ಬು. ಇನ್ನೊಂದು ಯಾವುದಂತ ಕೇಳಿದ್ರೆ ಅಪರ್ಯಾಪ್ತ ಕೊಬ್ಬು. ಅಪರ್ಯಾಪ್ತ ಕೊಬ್ಬು. ನೋಡಿ, ಪರ್ಯಾಪ್ತ ಕೊಬ್ಬು ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳಿ ನೋಡಿದಾಗ ಇದನ್ನ ಸ್ಯಾಚುರೇಟೆಡ್ ಲಿಪಿಡ್ ಅಂತ ಹೇಳಿ ಕರಿತೀವಿ. ಸ್ಯಾಚುರೇಟೆಡ್ ಲಿಪಿಡ್ಸ್. ಅಪರ್ಯಾಪ್ತ ಕೊಬ್ಬು ಅಂತ ಹೇಳಿ ನೋಡಿದಾಗ ಅನ್ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಲಿಪಿಡ್ ಅಂತ ಹೇಳಿ ಕರಿತೀವಿ. ಸ್ಯಾಚುರೇಟೆಡ್ ಲಿಪಿಡ್ ಅಂಡ್ ಅನ್ಸ್ಯಾಚುರೇಟೆಡ್ ಲಿಪಿಡ್, ಇವು ಈ ಒಂದು ಲಿಪಿಡ್ ನ ವಿಧಗಳಾಗಿವೆ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ನೋಡ್ರಿ, ಪರ್ಯಾಪ್ತ ಕೊಬ್ಬು ಅಂದ್ರೆ ಏನು ಅಂತ ಹೇಳಿ ನೋಡಿದಾಗ, ಪರ್ಯಾಪ್ತ ಕೊಬ್ಬು ಅಂದ್ರೆ ನಮಗೆ ಗೊತ್ತಿರಬೇಕು, ಯಾವ ಕೊಬ್ಬು ಈ ಒಂದು ಕೊಠಡಿಯ ತಾಪಮಾನದಲ್ಲಿ ಘನ ರೂಪದಲ್ಲಿ ಕಂಡು ಬರುತ್ತದೆಯೋ ಆ ಒಂದು ಕೊಬ್ಬನ್ನು ಯಾವ ಕೊಬ್ಬು ಎಂದು ಕರೆಯುತ್ತೇವೆ, ಪರ್ಯಾಪ್ತ ಕೊಬ್ಬು ಎಂದು ಕರೆಯುತ್ತೇವೆ. ಕೊಠಡಿಯ ತಾಪಮಾನದಲ್ಲಿ ಅಂದ್ರೆ ಸುಮಾರು ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಕೊಡ್ತೀವಿ. ಆ ಒಂದು ತಾಪದಲ್ಲಿ ಯಾವ ಕೊಬ್ಬುಗಳು ಘನ ರೂಪದಲ್ಲಿ ಕಂಡು ಬರುತ್ತವೆ, ಕೊಠಡಿಯ ತಾಪಮಾನದಲ್ಲಿ ಗೊತ್ತಿರಬೇಕು. ಕೊಠಡಿಯ ತಾಪಮಾನದಲ್ಲಿ ಘನರೂಪದಲ್ಲಿ ಕಂಡು ಬರುವ ಕೊಬ್ಬುಗಳನ್ನ ಯಾವ ಕೊಬ್ಬುಗಳು ಅಂತೇಳಿ ಕರಿತೀವಿ, ಪರ್ಯಾಪ್ತ ಕೊಬ್ಬುಗಳು ಅಂತೇಳಿ ಕೊಡ್ತಾ ಇದೀವಿ. ಸ್ಯಾಚುರೇಟೆಡ್ ಲಿಪಿಡ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಿಮಗೆ ಪಾಯಿಂಟ್ ಗೊತ್ತಾಗಿರ್ಬೇಕು, ಅಪರ್ಯಾಪ್ತ ಕೊಬ್ಬು ಎಂದರೆ ಕೊಠಡಿಯ ತಾಪಮಾನದಲ್ಲಿ ಯಾವ ಕೊಬ್ಬುಗಳು ದ್ರವ ರೂಪದಲ್ಲಿರುತ್ತವೆಯೋ, ಯಾವ ಕೊಬ್ಬುಗಳು ದ್ರವ ರೂಪದಲ್ಲಿರುತ್ತವೆಯೋ ಆ ಕೊಬ್ಬುಗಳನ್ನ ಅಪರ್ಯಾಪ್ತ ಕೊಬ್ಬು ಅಂತೇಳಿ ಕರಿತೀವಿ. ಅನ್ಸ್ಯಾಚುರೇಟೆಡ್ ಲಿಪಿಡ್ಸ್, ಅನ್ಸ್ಯಾಚುರೇಟೆಡ್ ಲಿಪಿಡ್ಸ್ ಅಂತೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ಪರ್ಯಾಪ್ತ ಕೊಬ್ಬಕ್ಕೆ ಉದಾಹರಣೆ ಏನ್ ಕೊಡಬಹುದು ಅಂತ ಹೇಳಿ ನೋಡಿದಾಗ, ಕೊಠಡಿಯ ತಾಪಮಾನದಲ್ಲಿ ಘನರೂಪದಲ್ಲಿರ್ತಕ್ಕಂಥ ಕೊಬ್ಬನ್ನ ಪರ್ಯಾಪ್ತ ಕೊಬ್ಬು. ಹಾಗಾದ್ರೆ ಎಕ್ಸಾಂಪಲ್ ಏನು ಅಂತ ಹೇಳಿ ನೋಡಿದಾಗ, ಮಾಂಸ, ಬೆಣ್ಣೆ ಕೊಡಬಹುದಾ? ಬೆಣ್ಣೆ ನೋಡ್ರಿ, ಮನೆಯಲ್ಲಿ ಇರ್ತದೆ, ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಕೂಡ ಬೆಣ್ಣೆ ಯಾವ ರೂಪದಲ್ಲಿ ಇರ್ತದಪ್ಪ ಅಂತ ಹೇಳಿ ನೋಡಿದಾಗ ಇದು ಘನ ರೂಪದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಸರ್, ಘನ ರೂಪದಲ್ಲಿ ಮತ್ತೆ ಅಲ್ಲಿ ಲಿಕ್ವಿಡ್ ಕಂಡು ಬರ್ತದಲ್ರಿ ಅಂತ ಹೇಳಿ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಬೆಣ್ಣೆ ಅಂತ ಹೇಳಿದಾಗ ಅಲ್ಲೆಲ್ಲ ಫ್ಯಾಟ್ ಕಂಟೆಂಟ್ ಇರ್ತದೆ, ಫ್ಯಾಟ್ ಕಂಟೆಂಟ್ ಇರ್ತದ. ಅದಕ್ಕಾಗಿ ಕೈಗೆ ನಮಗೆ ಮುಟ್ಟಿದಾಗ ಎಣ್ಣೆ ಹತ್ತದ ಅಂತ ಹೇಳ್ತಾ ಇದೀವಿ. ಈ ರೀತಿ ಮಾಂಸ ಕೂಡ ನೋಡ್ರಿ, ಮಾಂಸ ಅಂತ ಹೇಳಿ ನೋಡಿದಾಗ ಇದು ಒಂದು ಕೂಡ ಫ್ಯಾಟ್ ಉದಾಹರಣೆ ಅಂತ ಹೇಳಿ ಕೊಡಬಹುದು. ಇದು ಎಂತ ಕೊಬ್ಬು ಅಂತ ಹೇಳಿದಾಗ ಪರ್ಯಾಪ್ತ ಕೊಬ್ಬು ಅಂತ ಹೇಳಿ ಕೊಡ್ತಾ ಇದೀವಿ. ಮಾಂಸ, ಬೆಣ್ಣೆಗಳಲ್ಲಿ ಈ ಒಂದು ಬೆಣ್ಣೆ ಅಂತ ಹೇಳಿದಾಗ ಪರ್ಯಾಪ್ತ ಕೊಬ್ಬಕ್ಕೆ ಉದಾಹರಣೆಯಾಗಿವೆ. ಹಾಗಾದ್ರೆ ಅಪರ್ಯಾಪ್ತ ಕೊಬ್ಬಕ್ಕೆ ಉದಾಹರಣೆ ಏನು ಅಂತ ಹೇಳಿ ನೋಡಿದಾಗ, ಅಪರ್ಯಾಪ್ತ ಕೊಬ್ಬು ಅನ್ಸ್ಯಾಚುರೇಟೆಡ್ ಲಿಪಿಡ್, ಘನ ಒಂದು ರೂಮ್ ಟೆಂಪರೇಚರ್ ಅಲ್ಲಿ ಯಾವ ರೂಪದಲ್ಲಿ ಕಂಡು ಬರುವ ಕೊಬ್ಬುಗಳು, ದ್ರವ ರೂಪದಲ್ಲಿ ಕಂಡು ಬರುವ ಕೊಬ್ಬುಗಳು. ಉದಾಹರಣೆಗೆ ಈ ಒಂದು ಅಡುಗೆ ಎಣ್ಣೆ ಅಂತ ಹೇಳಿ ಕೊಡಬಹುದು, ಅಡುಗೆ ಎಣ್ಣೆ, ಅಥವಾ ಈ ಒಂದು ಶೇಂಗಾ ಎಣ್ಣೆ ಅಂತ ಹೇಳಿ ಕೊಡಬಹುದು, ಶೇಂಗಾ ಎಣ್ಣೆ. ಅದೇ ರೀತಿ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಆಗಿರಬಹುದು.
ಇವೆಲ್ಲವೂ ನಾವು ಅಪರ್ಯಾಪ್ತ ಕೊಬ್ಬಿಗೆ ಉದಾಹರಣೆ ಅಂತ ಕೊಡಬಹುದು. ಉದಾಹರಣೆ ಅಂತ ಹೇಳ್ತಾರೆ, ಮನೆಗಳಲ್ಲಿ ನೀವು ಸಾಮಾನ್ಯವಾಗಿ ಈ ಒಂದು ಅಡುಗೆ ಮಾಡ್ಲಿಕ್ಕೆ ಎಣ್ಣೆಯನ್ನು ಬಳಸ್ತಿರಲ್ಲ, ಅದೆಲ್ಲವೂ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಕಂಡು ಬರುತ್ತದೆ. ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಕಂಡು ಬರ್ತಕ್ಕಂತಹ ಒಂದು ಲಿಪಿಡ್ ಗಳನ್ನ ಅನ್ಸ್ಯಾಚುರೇಟೆಡ್ ಲಿಪಿಡ್, ರೂಮ್ ಟೆಂಪರೇಚರ್ ಅಲ್ಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಕಂಡು ಬರ್ತಕ್ಕಂತಹ ಲಿಪಿಡ್ ಗಳನ್ನ ಸ್ಯಾಚುರೇಟೆಡ್ ಲಿಪಿಡ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಪರ್ಯಾಪ್ತ ಕೊಬ್ಬು, ಅಪರ್ಯಾಪ್ತ ಕೊಬ್ಬು. ಇದರಲ್ಲಿ ಮಾನವನ ಆರೋಗ್ಯಕ್ಕೆ ಯಾವ ಕೊಬ್ಬು ಉತ್ತಮ ಅಂತ ಹೇಳಿ ಕೇಳಿದ್ರೆ ಒಂದು ಪರ್ಯಾಪ್ತ ಕೊಬ್ಬು ಉತ್ತಮ ಅಂತ ಹೇಳ್ತೇವೆ ನಾವು. ಸಾರಿ, ಪರ್ಯಾಪ್ತ ಅಲ್ಲ, ಅಪರ್ಯಾಪ್ತ ಕೊಬ್ಬು ಉತ್ತಮವಾಗಿದೆ. ಅಂದ್ರೆ ಪ್ರಾಣಿ ಮೂಲದಿಂದ ದೊರೆತಕ್ಕಂತ ಕೊಬ್ಬುಗಳು ಅಂತ ಹೇಳಿ ಕೊಡ್ತಾ ಇದ್ದೇವೆ. ಹೆಚ್ಚಾಗಿ ಇಲ್ಲಿ ಒಂದು ಅಪರ್ಯಾಪ್ತ ಕೊಬ್ಬುಗಳು ಮಾನವನ ಆರೋಗ್ಯಕ್ಕೆ ಏನಾಗಿವೆ, ಒಂದು ಸಹಾಯಕವಾಗಿವೆ ಅಂತ ಹೇಳಿ ಕೊಡ್ತಾ ಇದೀವಿ. ಪ್ರಾಣಿ ಮೂಲದಿಂದ ಅಂತ ಹೇಳಿದ್ರೆ ಪರ್ಯಾಪ್ತ ಕೊಬ್ಬುಗಳು, ಇಲ್ಲಿ ಸಸ್ಯಜನ್ಯದಿಂದ ಅಂತ ಹೇಳಿದಾಗ ಅಪರ್ಯಾಪ್ತ ಕೊಬ್ಬುಗಳು ಅಂತ ಹೇಳಿ ನೆನ್ಪಿಟ್ಕೋರಿ. ಅಪರ್ಯಾಪ್ತ ಕೊಬ್ಬು ಮಾನವನ ಆರೋಗ್ಯಕ್ಕೆ ಏನಾಗಿದೆ, ಉತ್ತಮವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅದಕ್ಕಾಗಿ ನೋಡ್ರಿ, ಇಲ್ಲಿ ಅತ್ಯುತ್ತಮ ಅಲ್ಲ ಯಾವ್ದು ಅಂತ ಹೇಳಿದಾಗ ಅಪರ್ಯಾಪ್ತ ಕೊಬ್ಬು. ಇದನ್ನ ಅತಿ ಹೆಚ್ಚು ತಿನ್ನೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದಾಗ ಈ ಒಂದು ಬೊಜ್ಜು ಬರುವ ಪ್ರಮಾಣ ಹೆಚ್ಚಾಗಬಹುದು, ಅಥವಾ ಈ ಒಂದು ಮಾಂಸವನ್ನ ಅತಿ ಹೆಚ್ಚು ತಿಂದ್ರೆ ತಿಳ್ಕೊಳ್ಳಿ ಬೇಗನೆ ಏನಾಗಲ್ಲ, ಜೀರ್ಣವಾಗುವುದಿಲ್ಲ ಅಂತ ಹೇಳುತ್ತದೆ. ಬೇಗನೆ ಏನಾಗಲ್ಲ, ಜೀರ್ಣವಾಗುವುದಿಲ್ಲ ಅಂತ ಇಂಥ ಪಾಯಿಂಟ್ ಅನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀರಿ. ಇಲ್ಲಿ ಈ ರೀತಿ ಪರ್ಯಾಪ್ತ ಕೊಬ್ಬು ಉತ್ತಮ ಅಲ್ಲ, ಅಷ್ಟೊಂದು ಅಪರ್ಯಾಪ್ತ ಕೊಬ್ಬು ಏನಾಗಿದೆ, ಉತ್ತಮವಾಗಿದೆ ಮಾನವನ ಆರೋಗ್ಯಕ್ಕೆ ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಒನ್ ಹೈಡ್ರೋಜಿನೇಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಹೈಡ್ರೋಜಿನೇಷನ್. ಹೈಡ್ರೋಜಿನೇಷನ್, ಹೈಡ್ರೋಜನೀಕರಣ. ಹೈಡ್ರೋಜಿನೇಷನ್ ಅಂತೇಳಿ ಬಂದಾಗ ಇದೊಂದು ಪ್ರೊಸೆಸ್, ಇದೊಂದು ವಿಧಾನ ಅಂತೇಳಿ ಕೊಡ್ತಾ ಇದೀವಿ. ಅಂದರೆ ಲಿಕ್ವಿಡ್ ರೂಪದಲ್ಲಿರ್ತಕ್ಕಂತಹ ಒಂದು ಕೊಬ್ಬನ್ನ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರ್ತಕ್ಕಂತಹ ಒಂದು ಕೊಬ್ಬನ್ನ ನಾವು ಸಾಲಿಡ್ ಸ್ಟೇಟಿಗೆ ಪರಿವರ್ತನೆ ಮಾಡುವ ಪ್ರೊಸೆಸ್ ಅನ್ನ, ಸಾಲಿಡ್ ಸ್ಟೇಟಿಗೆ ಪರಿವರ್ತನೆ ಮಾಡುವ ಒಂದು ಪ್ರೊಸೆಸ್ ಅನ್ನ ಏನೆಂದು ಕರೆಯುತ್ತೇವೆ, ಹೈಡ್ರೋಜಿನೇಷನ್ ಅಂತೇಳಿ ಕರಿತೇವೆ. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರತಕ್ಕಂತಹ ಕೊಬ್ಬನ್ನು ಸಾಲಿಡ್ ಸ್ಟೇಟ್ ಗೆ ಪರಿವರ್ತನೆ ಮಾಡತಕ್ಕಂತಹ ಒಂದು ಪ್ರೊಸೆಸ್ ಅನ್ನ ಏನೆಂದು ಕರೆಯುತ್ತೇವೆ, ಹೈಡ್ರೋಜನ್ ಎಂದು ಕರೆಯುತ್ತೇವೆ. ಹೈಡ್ರೋಜಿನೇಷನ್ ಪ್ರೊಸೆಸ್ ಅಂತೇಳಿ ಕರಿತೀವಿ. ಹೈಡ್ರೋಜಿನೇಷನ್ ಪ್ರೊಸೆಸ್ ಅಂದ್ರೆ ಕನ್ವರ್ಟೆಡ್ ಲಿಕ್ವಿಡ್ ಲಿಪಿಡ್ ಟು ಸಾಲಿಡ್ ಲಿಪಿಡ್ ಅಂತೇಳಿ ಕೊಡ್ತಾ ಇದೀವಿ. ದ್ರವ ರೂಪದ ಕೊಬ್ಬನ್ನ ಘನ ರೂಪದ ಕೊಬ್ಬನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಏನೆಂದು ಕರೆಯುತ್ತೇವೆ, ಹೈಡ್ರೋಜಿನೇಷನ್ ಎಂದು ಕರೆಯುತ್ತೇವೆ. ಈ ಒಂದು ವಿಧಾನದಲ್ಲಿ ಅಥವಾ ಪ್ರೊಸೆಸ್ ಅಲ್ಲಿ ಬಳಸತಕ್ಕಂತಹ ಒಂದು ಮೂಲ ವಸ್ತುಗಳು ಯಾವುವು ಅಂತೇಳಿ ಕೇಳಿದ್ರೆ, ಈ ವಿಧಾನದಲ್ಲಿ ಬಳಸುವಂತಹ ಮೂಲ ವಸ್ತುಗಳು ಒಂದು ಹೈಡ್ರೋಜನ್, ಇನ್ನೊಂದು ನಿಕ್ಕೆಲ್. ಒಂದು ಹೈಡ್ರೋಜನ್, ಇನ್ನೊಂದು ನಿಕ್ಕೆಲ್. ಈ ರೀತಿ ಎರಡು ಮೂಲ ವಸ್ತುಗಳನ್ನು ಬಳಸುತ್ತಾರೆ. ಪ್ರಶ್ನೆ ಕೇಳ್ತಾನ, ಹೈಡ್ರೋಜಿನೇಷನ್ ವಿಧಾನದಲ್ಲಿ ಈ ಕೆಳಗಿನ ಯಾವ ಮೂಲ ವಸ್ತುಗಳನ್ನು ಬಳಸುತ್ತಾರೆ ಅಂತ ಕೇಳಿದ್ರೆ ಹೈಡ್ರೋಜನ್ ಮತ್ತು ನಿಕ್ಕಲ್ ಅನ್ನು ಬಳಸುತ್ತಾರೆ ಅಂತ ಹೇಳ್ಕೊಡ್ತಾ ಇದೀವಿ. ಅಂದರೆ ದ್ರವ ರೂಪದ ಕೊಬ್ಬನ್ನು ಯಾವ ರೂಪಕ್ಕೆ ಪರಿವರ್ತಿಸುವ ವಿಧಾನ, ಘನ ರೂಪಕ್ಕೆ ಪರಿವರ್ತಿಸುವ ವಿಧಾನವನ್ನ ಹೈಡ್ರೋಜಿನೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಉದಾಹರಣೆ ಏನ್ ಕೊಡಬಹುದು ಅಂತ ಹೇಳಿ ನೋಡಿದಾಗ ಡಾಲ್ಡಾ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಡಾಲ್ಡಾ ಕೊಡಬಹುದಾ? ಲಿಕ್ವಿಡ್ ಸ್ಟೇಟ್ ಇಂದ ಸಾಲಿಡ್ ಸ್ಟೇಟ್ ಗೆ ಏನ್ ಮಾಡುತ್ತಾರೆ, ಪರಿವರ್ತನೆ ಮಾಡುತ್ತಾರೆ. ಯಾವ ವಿಧಾನದ ಮೂಲಕ? ಹೈಡ್ರೋಜಿನೇಷನ್ ಪ್ರೊಸೆಸ್ ಅಂತ ಹೇಳಿ ಕೊಡ್ತಾ ಇದೀವಿ, ಹೈಡ್ರೋಜಿನೇಷನ್ ಪ್ರೊಸೆಸ್. ಈ ರೀತಿ ಈ ಒಂದು ಲಿಪಿಡ್ ಗೆ ಸಂಬಂಧಪಟ್ಟ ಮಾಹಿತಿ ಅಂತ ಹೇಳ್ತಾ ಇದೀವಿ. ಈ ಒಂದು ಲಿಪಿಡ್ ನ ಅಸಮತೋಲನದಿಂದ ಬರ್ತಕ್ಕಂತಹ ರೋಗಗಳು ಯಾವುವು ಅಂತ ಹೇಳಿ ಕೇಳಿದ್ರೆ, ಲಿಪಿಡ್ ನ ಅಸಮತೋಲನದಿಂದ ಮಾನವನ ದೇಹಕ್ಕೆ ಬರುವ ರೋಗಗಳು ಲಿಪಿಡ್ ನ ಅಸಮತೋಲನದಿಂದ ಮಾನವನ ದೇಹಕ್ಕೆ ಬರತಕ್ಕಂತಹ ರೋಗಗಳು ಯಾವುವು ಅಂತ ಹೇಳಿ ನೋಡಿದಾಗ, ಮೊದಲನೇದಾಗಿ ಅಥೀರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಯಾವ ಸಮಸ್ಯೆ ಅಂತ ಹೇಳಿ ಕೇಳಿದ್ರೆ ಫ್ರೀನೋಡರ್ಮಾ ಅಂತ ಹೇಳ್ತೀವಿ ನಾವು. ಫ್ರೀನೋಡರ್ಮಾ ಮತ್ತು ಅಥೀರೋಸ್ಕ್ಲಿರೋಸಿಸ್ ಅಂತಕ್ಕಂಥ ಎರಡು ಸಮಸ್ಯೆಗಳು ಈ ಕೆಳಗಿನ ಯಾವ ಆಹಾರ ಘಟಕದ ಅಸಮತೋಲನದಿಂದ ಬರುತ್ತವೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಅದು ಲಿಪಿಡ್ ನ ಅಸಮತೋಲನದಿಂದ ಬರುವಂತ ರೋಗಗಳು ಅಥೀರೋಸ್ಕ್ಲಿರೋಸಿಸ್ ಮತ್ತು ಫ್ರೀನೋಡರ್ಮಾ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡ್ರಿ, ಅಥೀರೋಸ್ಕ್ಲಿರೋಸಿಸ್ ಅಂತಕ್ಕಂಥ ಒಂದು ಸಮಸ್ಯೆ ಯಾವಾಗ ಬರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಲಿಪಿಡ್ ನ ಪ್ರಮಾಣ ದೇಹದಲ್ಲಿ ಹೆಚ್ಚಾದಾಗ ಬರುತ್ತದೆ. ಹಾಗಾದ್ರೆ ಫ್ರೀನೋಡರ್ಮಾ ಯಾವಾಗ ಬರ್ತದ? ಲಿಪಿಡ್ ನ ಪ್ರಮಾಣ ದೇಹದಲ್ಲಿ ಕಡಿಮೆಯಾದಾಗ. ಲಿಪಿಡ್ ನ ಪ್ರಮಾಣ ಕಡಿಮೆಯಾದರೆ ಏನಾಗುತ್ತದೆ? ಅಶಕ್ತತೆ ಉಂಟಾಗುತ್ತದೆ.
ಲಿಪಿಡ್ ನ ಪ್ರಮಾಣ ಕಡಿಮೆ ಆದ್ರೆ ಏನಾಗ್ತದ, ಅಶಕ್ತತೆ ಉಂಟಾಗುತ್ತದೆ, ಸ್ಕಿನ್ ಡ್ರೈ ಆಗ್ತಾ ಹೋಗ್ತದ, ಚರ್ಮ ಒಣಗುತ್ತದೆ, ಜೊತೆಗೆ ಅಶಕ್ತತೆ, ಶಕ್ತಿ ಇಲ್ದಂಗ ಆಗ್ತಾ ಹೋಗ್ತದ ಲಿಪಿಡ್ ನ ಪ್ರಮಾಣ ದೇಹದಲ್ಲಿ ಕಡಿಮೆಯಾಗೋದ್ರಿಂದ. ಹಾಗಾದ್ರೆ ಲಿಪಿಡ್ ನ ಪ್ರಮಾಣ ಹೆಚ್ಚಾಗುವುದರಿಂದ ಏನಾಗುತ್ತದೆ ಅಂತ ಹೇಳೋದಾಗ ರಕ್ತನಾಳಗಳಲ್ಲಿ ಅಥವಾ ಶ್ವಾಸನಾಳಗಳಲ್ಲಿ ಅಂತ ಹೇಳಿ ಕೊಡಬಹುದು. ರಕ್ತನಾಳಗಳಲ್ಲಿ ಈ ಒಂದು ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಏನಾಗ್ತದ, ಹೆಚ್ಚಾಗುತ್ತದೆ. ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದ್ರೆ ಬರುವಂತ ಸಮಸ್ಯೆ ಹಾರ್ಟ್ ಅಟ್ಯಾಕ್. ಶ್ವಾಸನಾಳಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದ್ರೆ ಬರುವಂತ ಸಮಸ್ಯೆ ಯಾವುದು, ಅಸ್ತಮಾ ಅಂತ ಹೇಳಿ ಕೊಡ್ತಾ ಇದೀವಿ. ಅಸ್ತಮಾ ಗೊತ್ತಿರಲಿ, ಕೊಬ್ಬಿನ ಪ್ರಮಾಣ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು ಅಂತ ಹೇಳ್ತಾ ಇದೀವಿ. ಹೆಚ್ಚಾದ್ರೆ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗುವಂತ ಒಂದು ಚಾನ್ಸಸ್ ಇರ್ತದ. ಅದಕ್ಕಾಗಿ ಈ ಒಂದು ಅಥೆರೋಸ್ಕ್ಲೆರೋಸಿಸ್ ಸ್ಪ್ಲಿನೋಡರ್ಮಾ ಲಿಪಿಡ್ ನ ಅಸಮತೋಲನದಿಂದ ಬರುವಂತಹ ಸಮಸ್ಯೆಗಳು ಗೊತ್ತಿರಲಿ. ಏನಾದ್ರೂ ಡೌಟ್ಸ್ ಇದ್ರೆ NB ಸೈನ್ಸ್ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗಿಬಿಟ್ಟು ಕೇಳ್ಕೋಬಹುದು. ಇದರ ಮುಂದುವರೆದ ಭಾಗವನ್ನ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಒಂದು ಧನ್ಯವಾದಗಳು.